ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅದಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜೈತೀರ್ಥ್ಯಾಖ್ಯತನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ಮುಂದೆ ಹೈಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ ಆಪಾದಮೌಳಿಪರ್ಯಂತಂ ಗುರುನಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ವಿದ್ಯಂತ ಮನೋರಥಾಃ ಅಜ್ಞಾನತಿಮಿಚ್ಛೇದಂ ಬುದ್ಧಿಸಂಪತ್ದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ಭೂಪಾಲನತಪಾದಾಬ್ಜಂ ಪಾಪಾಳಿಪರಿಹಾರಿಣಂ ಗೋಪಾಲದಾಸಮೀಡೇಹಂ ಗೋಪಾಲಹರಿದರ್ಶನಂ ಜಲದೇಶ ನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಅಣು ಹರಿಕಥಾಮೃತ ಸಾರ ಅಂತ ಪ್ರಸಿದ್ಧವಾಗಿರುವಂತಹ ಜಗನ್ನಾಥದಾಸರು ಮಾಡಿದಂತಹ ಫಲವಿದು ಬಾಳ್ದುದಕ್ಕೆ ಅದನ್ನು ನೋಡ್ತಾ ಬಂದಿದ್ದೀವಿ. ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ನಿನ್ನೆ ಈ ಪದ್ಯ ಹೇಳುವಾಗ 10ನೇ ಪದ್ಯ, ವರಗಾಯತ್ರಿ ನಾಮಕ ಹರಿಗೀರೆರಡಂಗ್ರಿಗಳ ವರವ ತಿಳಿದು ತರುವಾಯದೆ ಷಟ್ ವಿಧರೂಪವಸ ದರದಲ್ಲಿ ಅನುದಿನ ಧ್ಯಾನಿಸುತ್ತಿಪ್ಪುದೇ ಫಲವಿದು ಬಾಳ್ದುದಕ್ಕೆ. ಅಲ್ಲಿ ಆ ಗಾಯತ್ರಿ ಮಂತ್ರದ ಅಕ್ಷರಗಳಲ್ಲಿ ಪ್ರತಿಪಾದ್ಯವಾದ ಭಗವಂತನ ರೂಪಗಳು, ಆ ಅಕ್ಷರಗಳನ್ನು ಯಾವ ಭಗವದ್ ರೂಪಗಳನ್ನು ತಿಳಿಸುತ್ತೋ ಆ ಭಗವದ್ ರೂಪಗಳ ಚಿಂತನೆ ಮಾಡ್ತಾ ಈ ನಾವು ವ್ಯಾಪೃತ ರೂಪಗಳು ಅಂತ ಕರೆಯುವಂತಹ 24 ರೂಪಗಳು ಈ 24 ಅಕ್ಷರಗಳಿಂದ ಪ್ರತಿಪಾದ್ಯವಾಗಿದೆ. ಅದು ಹೇಳುವಾಗ ಅಭಿಮಾನಿ ದೇವತೆಗಳು, ಬಣ್ಣಗಳು, ತತ್ವಗಳು ಅವೆಲ್ಲ ನೋಡಿದ್ದೀವಿ. ಅಲ್ಲಿ ಕೊಟ್ಟಂತಹ ವಿವಕ್ಷಕ್ಕೆ ಪ್ರಮಾಣಗಳೇನನ್ನ ಇದ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಸ್ಮೃತಿ ಪ್ರಮಾಣಗಳಿಂದ ಅದು ಹೇಳಿದ್ದಾರೆ. ಅದಕ್ಕೆ ಇರುವಂತಹ ಸ್ಮೃತಿ ಪ್ರಮಾಣಗಳು ಆ ವಿವಕ್ಷಕ್ಕೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಇನ್ನೊಂದು ನಮಗೆ ಹರಿಕಥಾಮೃತ ಸಾರದಲ್ಲಿಯೇ ಈ ಭಗವಂತನ ಈ ರೂಪಗಳ ಚಿಂತನೆ ಮಾಡ್ತಾ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಇದು ಪಂಚಮಹಾಯಜ್ಞ ಸಂಧಿಯಲ್ಲಿ 18ನೇ ಪದ್ಯ 14 ಉದಾಹರಣೆಗಳಿಂದ ಬರುತ್ತೆ ನಿಮಗೆ. ಇದು ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದರೆ 18ನೇ ಪದ್ಯ, ಪದುಮನಾಭನು ಪಾಣಿಯೊಳಗಿಹ ವದನದಲ್ಲಿ ಹೃಷಿಕೇಶನಾಸಿಕ ಸದನದಲ್ಲಿ ಶ್ರೀಧರನು ಜಿಹ್ವೆಯೊಳಿಪ್ಪವಾಮನನು ಮೃದುಳತ್ವಗ್ದೇಶದಿ ತ್ರಿವಿಕ್ರಮ ಮಧುವಿರೋಧಿಯು ಲೋಚನದಿ ನದಲಿ ಇಪ್ಪನು ವಿಷ್ಣುನಾಮಕ ಶ್ರವಣನೆಂದೆನಿಸಿ ಮನದೊಳಿಹ ಗೋವಿಂದ ಮಾಧವ ಧನಪ ಸಖ ತತ್ವದೊಳು ನಾರಾಯಣ ಮಹತ್ತತ್ವದೊಳು ಅವ್ಯಕ್ತದೊಳು ಕೇಶವನು ಇನಿತು ರೂಪವ ದೇಹದೊಳು ಚಿಂತನೆಯ ಗೈವ ಮಹಾತ್ಮರಿಲೆಯೊಳು ಮನುಜರವರಲ್ಲಮರರೇ ಹರಿ ಸರಿ ಹರಿಕೃಪಾಬಲದಿ ನೆಲದೊಳಿಪ್ಪನು ಕೃಷ್ಣರೂಪದಿ ಜಲದೊಳಿಪ್ಪನು ಹರಿಯೆನಿಸಿ ಶಿಖಿಯೊಳಗೆ ಇಪ್ಪನು ಪರಶುರಾಮನುಪೇಂದ್ರನೆಂದೆನಿಸಿ ಎಲರೊಳಿಪ್ಪ ಜನಾರ್ದನನು ಬಾಂದೊಳದಳಚ್ಯುತ ಗಂಧ ನರಹರಿ ಪೊಳೆವನಧೋಕ್ಷಜ ರಸಗಳೊಳು ರಸರೂಪತಾನಾಗಿ ರೂಪಪುರುಷೋತ್ತಮನು ಸ್ಪರ್ಶ ಪ್ರಾಪಕನು ಅನಿರುದ್ಧ ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನ ಉಪಸ್ಥದಿ ವಾಸುದೇವನಿಹ ತಾಪೊಳೆವ ಪಾಯುಸ್ಥನಾಗಿ ಜಯಾಪತಿಯು ಸಂಕರುಷಣನು ಸುಸ್ಥಾಪಕನು ಅಹನ್ ಪಾದದೊಳು ದಾಮೋದರನು ಪೊಳೆವ ಚತುರವಿಂಶತಿ ತತ್ವದೊಳು ಶ್ರೀಪತಿಯು ಅನಿರುದ್ಧಾದಿರೂಪದಿ ವಿತತನಾಗಿದ್ದಖಿಲ ಜೀವರ ಸಂಹನನದೊಳಗೆ ಪ್ರತತಿಯಂದದಿ ಸುತ್ತಿ ಸುತ್ತುತ್ತ ಪಿತೃಗಳಿಗೆ ತರ್ಪಕನೆನಿಸಿಕೊಂಡು ಅತುಲ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿಹನು ಅಂತೇಳಿ ಚತುರವಿಂಶತಿ ತತ್ವದೊಳು ಪತಿಗಳೆನಿಸುವ ಬ್ರಹ್ಮ ಮುಖ ದೇವತೆಗಳು 1152 ರೂಪ ವಿತತನಾಗಿದ್ದೆಲ್ಲ ಜೀವರ ಜತನ ಮಾಡುವ ಗೋಸುಗ ಜಗತ್ಪತಿಗೆ ಏನಾದರೂ ಪ್ರಯೋಜನವಿಲ್ಲವಿದರಿಂದ ಅಂಥೇಳಿ ಅಲ್ಲಿ ಬಂತ ಇಂದಿರಾಧವ ಶಕ್ತಿ ಮೊದಲಾದೊಂದಧಿಕ ದಶ ರೂಪದಿಂದಲೇ ಪೊಂದಿಹನು ಶಕಲೇಂದ್ರಿಯಗಳಲ್ಲಿ ಪುರುಷನಾಮಕನು ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದೊಳು ತಾನೊಂದರ ಕ್ಷಣ ಅಗಲದಲೆ ಪರಮಾತ್ಮನಾಗಿಬ್ಬ ಅಂಥೇಳಿ ಭಗವಂತನ ಆ ರೂಪಗಳನ್ನು ಅಲ್ಲೆಲ್ಲ ಹೇಳ್ತವೆ. ಆ ಸಂದರ್ಭಗಳಲ್ಲಿ ಈ ವ್ಯಾಪೃತ ರೂಪಗಳನ್ನು ಮಾತ್ರವೇ ಅಲ್ಲದೆ ಅವ್ಯಕ್ತತ್ವ ಮಹತ್ತತ್ವ ಅಹಂಕಾರತ್ವ ಮನಸ್ತತ್ವದಲ್ಲಿರುವಂತಹ ಜ್ಞಾನಾತ್ಮ ಪರಮಾತ್ಮ ಅಂತರಾತ್ಮ ಆತ್ಮ ರೂಪಗಳನ್ನು, ಅದೇ ವಿಧವಾಗಿ ಇಂದ್ರಿಯಗಳಲ್ಲಿರುವಂತಹ ಬೇರೆ ವಿಧವಾದಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕಟವಾದ ನಾರಾಯಣ ರೂಪಗಳನ್ನು ಅವೆಲ್ಲ ಹೇಳ್ತಾ ಬಂದಿದ್ದಾರೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ. ಅದನ್ನು ಒಂದು ಕಡೆ ಸಂಕ್ಷೇಪವಾಗಿ ಸೇರಿಸಿದರೆ ಅಲ್ಲಿ ನಮಗೆ ತಿಳಿಸಿ ಬರುವಂತಹ ತತ್ವಗಳು, ಆ ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳ ಹೆಸರು, ಅಂದರೆ ಇದು ನಾವು ಸಂಸ್ಥಾನ ಅಂದರೆ ಆ ಸಂಸ್ಥಾನ ಅಸ್ಥಾನ ಭಗವಂತನ ಸ್ಥಾನ ರೂಪಗಳು, ಆ ಭಗವದ್ ರೂಪಗಳು ಯಾವುದಿದೆ ಅಂತ
ಅಷ್ಟೇ ಅಲ್ಲದೆ ಆ ಭಗವಂತನ ರೂಪಗಳ ಪತ್ನಿಯರು, ಉದಾಹರಣೆಗೆ ಕೇಶವ ರೂಪನಾದ ಭಗವಂತ ರೂಪಕ್ಕೆ ಶ್ರೀ, ಆ ಲಕ್ಷ್ಮೀದೇವಿ ಶ್ರೀ ರೂಪದಲ್ಲಿ ಇದ್ದಾಳೆ. ನಾರಾಯಣನಿಗೆ ಲಕ್ಷ್ಮೀದೇವಿ ಲಕ್ಷ್ಮಿ ಅನ್ನುವ ರೂಪದಲ್ಲಿ ಹೆಸರಿನಲ್ಲಿ, ಮಾಧವ ರೂಪ ಭಗವಂತನಿಗೆ ಕಮಲಾ ಅನ್ನುವ ಹೆಸರಲ್ಲಿ ಈ ವಿಧವಾಗಿದ್ದಾರೆ ಅಂತ ಅಲ್ಲಿ ಹೇಳ್ತಾ ಬಂದಿದ್ದಾರೆ. ಅದನ್ನು ಅಲ್ಲಿ ಆ ವಿಷಯ ನಮಗೆ ಬರುತ್ತೆ. ಇನ್ನೊಂದು ಬೇರೆ ಕಡೆ ಗಾಯತ್ರಿ ವರ್ಣಮಾಲಾ ಸ್ತೋತ್ರ ಅಂತ ಒಂದಿದೆ. ಅಲ್ಲಿ ಈ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪಗಳ ಬಣ್ಣಗಳು, ಯಾವ ಪಾಪಗಳು ಹೋಗುತ್ತೆ ಅನ್ನೋ ವಿಷಯವನ್ನು ಅಲ್ಲಿ ಹೇಳಿದ್ದಾರೆ. ಆ ಎರಡನ್ನು ಒಟ್ಟುಗಡೆ ಸೇರಿಸಬಹುದು. ಅದು ಒಬ್ಬರು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು, ರಾಮ್ ಅವರು. ಅದನ್ನು ಟೇಬಲ್ ಫಾರ್ಮ್ನಲ್ಲಿ ಆಮೇಲೆ ಅವ್ರು ಕೊಡ್ತಾರೆ. ಆ ವಿಷಯಗಳನ್ನು ಏನು ಅಂತ ನಾನು ಸಂಕ್ಷೇಪ ಮತ್ತು ಹೇಳ್ತೀನಿ. ಅಂದರೆ ನಿನ್ನೆ ಹೇಳಿದ್ದಕ್ಕಿಂತ ನಿನ್ನೆ ಹೇಳಿದ ವಿವಕ್ಷಕ್ಕೆ ಪ್ರಮಾಣ ಇಲ್ಲ, ಈಗ ಹೇಳಿದ್ದಕ್ಕೆ ನಮಗೆ ತತ್ವನ್ಯಾಸದಿಂದಲೇ ಈ ಪ್ರಮಾಣಗಳು ಬರುತ್ತೆ. ಆದ ಕಾರಣದಿಂದ ಅದನ್ನು ಮತ್ತು ನಾನು ಈಗ ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲು ನಾನು ತತ್ವಾಭಿಮಾನಿ ದೇವತೆಗಳ ಹೆಸರು, ಆ ಭಗವಂತನ ರೂಪಗಳು, ಆ ಭಗವದ್ ರೂಪದಲ್ಲಿ ಸಂಬಂಧಪಟ್ಟಂತಹ ಲಕ್ಷ್ಮಿಯ ರೂಪಗಳನ್ನು ನಾವು ಜಸ್ಟ್ ಈಗ ಲಿಸ್ಟ್ ಮಾಡ್ತೀನಿ. ನಾವು ಕೇಶವ ಸಮಾಧ ಅಲ್ಲಿಂದ ಹೆಸರಿಂದ ಹೋಗ್ತೀವಿ. ಮೊದಲು ಅವ್ಯಕ್ತ ತತ್ವ. ಅವ್ಯಕ್ತ ತತ್ವಕ್ಕೆ ಅಲ್ಲಿರುವಂತಹ ಭಗವದ್ ರೂಪ ಚಿಂತನೆ ನಾವು ಮಾಡಬೇಕಾಗಿದ್ದು ಕೇಶವ ನಾಮಕ ಭಗವಂತ. ಅಲ್ಲಿ ತತ್ವಾಭಿಮಾನಿ ದೇವತೆಗಳು ಲಕ್ಷ್ಮೀ, ವಾಣಿ, ಇವರು ಅವ್ಯಕ್ತ ತತ್ವಕ್ಕೆ ಮುಖ್ಯತಃ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಕೆಳಗೆ ವಾಣಿ, ವಾಣಿ ಅಂದರೆ ವಾಣಿ ಭಾರತಿ, ಸರಸ್ವತಿ ಭಾರತಿ ಇಬ್ಬರು, ಅವರು ಅವ್ಯಕ್ತ ತತ್ವಕ್ಕೆ ಅವರು ಅಭಿಮಾನಿಗಳು. ಯಾಗಾದರೆ ಮನಸ್ಸಿಗೆ ನಾವು ಒಂದೊಂದು ಸಾರಿ ಈಶ್ವರ ಅಂತೀವಿ, ವಿರುದ್ಧರು ಇಂದ್ರನೂ ಮನಸ್ಸಿಗೆ ಅಭಿಮಾನಿ ಅಂತೀವಿ, ಕೆಳಗಿನ ದೇವತೆ. ಅದೇ ವಿಧವಾಗಿ ಅವ್ಯಕ್ತ ತತ್ವಕ್ಕೆ ಲಕ್ಷ್ಮಿ, ಅಷ್ಟೇ ಅಲ್ಲದೆ ಸರಸ್ವತಿ ಭಾರತಿಗಳು ಕೂಡ ಅಭಿಮಾನಿಗಳಾಗಿದ್ದಾರೆ. ಅಲ್ಲಿರುವಂತಹ ಭಗವಂತನ ರೂಪ ಕೇಶವ ರೂಪ. ಆ ಕೇಶವನ ಪತ್ನಿಯಾಗಿ ಲಕ್ಷ್ಮೀದೇವಿ ಶ್ರೀ ರೂಪದಲ್ಲಿದ್ದಾಳೆ. ಎರಡನೇದು ಮಹತ್ತತ್ವ. ಈ ಮಹತ್ತತ್ವದಲ್ಲಿ ಅದಕ್ಕೆ ತತ್ವಾಭಿಮಾನಿ ದೇವತೆಗಳು, ಮಹತ್ತತ್ವಕ್ಕೆ ನಿಮಗೆ ತಿಳಿದಂತೆ ಬ್ರಹ್ಮವಾಯುಗಳನ್ನು ತಗೊಳ್ಳೋದು ಅಭಿಮಾನಿ ದೇವತೆಗಳು. ಅಲ್ಲಿರುವಂತಹ ಭಗವಂತನ ರೂಪ ನಾರಾಯಣ ರೂಪ, ನಾರಾಯಣನ ಪತ್ನಿ ಲಕ್ಷ್ಮೀದೇವಿ. ಮೂರನೇದಾಗಿ ಅಹಂಕಾರ ತತ್ವ. ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು ರುದ್ರ, ಗರುಡ, ಶೇಷ, ಅವರೆಲ್ಲರೂ ಕೂಡ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಅಲ್ಲಿರುವಂತಹ ಭಗವಂತನ ರೂಪಚಿಂತನೆ ಮಾಧವ ರೂಪಚಿಂತನೆ. ಆ ಮಾಧವನ ಪತ್ನಿ ರೂಪದಲ್ಲಿ ಲಕ್ಷ್ಮೀದೇವಿ ಕಮಲಾ ಅನ್ನುವ ಹೆಸರಿನಿಂದ ಆ ರೂಪದಲ್ಲಿದ್ದಾಳೆ ಲಕ್ಷ್ಮೀದೇವಿಯಲ್ಲಿ. ಇದು ಮೂರನೇದು. ಅದಾದ ಮೇಲೆ ನಾಲ್ಕನೇದು ಮನಸ್ತತ್ವ. ಮನಸ್ತತ್ವದಲ್ಲಿ ಅದಕ್ಕೆ ತತ್ವಾಭಿಮಾನಿ ದೇವತೆಗಳು ಇಂದ್ರ ಕಾಮರ, ರುದ್ರಾದಿಗಳನ್ನು ಅಹಂಕಾರ ತತ್ವಕ್ಕೆ ಹೇಳಿಬಿಟ್ಟಾರಾದ ಕಾರಣದಿಂದ ಮನಸ್ತತ್ವಕ್ಕೆ ಇಂದ್ರ ಕಾಮರನ್ನು ಹೇಳ್ತಾ ಇದ್ದಾರೆ. ಆ ತತ್ವಾಭಿಮಾನಿ ದೇವತೆಗಳ ಒಳಗೆ ನೆಲೆಸಿರುವಂತಹ ಮನಸ್ತತ್ವಕ್ಕೆ ಸಂಬಂಧಪಟ್ಟ ಭಗವದ್ ರೂಪ ಗೋವಿಂದ ರೂಪ. ಆ ಭಗವಂತನ ಗೋವಿಂದ ರೂಪಕ್ಕೆ ಪತ್ನಿ ರೂಪದಲ್ಲಿ ಲಕ್ಷ್ಮೀದೇವಿ ಪದ್ಮ ಅನ್ನುವ ಹೆಸರಿನಲ್ಲಿದ್ದಾಳೆ. ಅದಾದ ಮೇಲೆ ಐದನೆಯದು ಕರ್ಣ ಅಂದರೆ ಕಿವಿಗಳು. ಕಿವಿಗಳ ತತ್ವ ಕರ್ಣ ತತ್ವಕ್ಕೆ ಚಂದ್ರ ದಿಗ್ದೇವತೆ. ಅದಾದ ಮೇಲೆ ಅದು ಅಭಿಮಾನಿ ದೇವತೆ. ಅಲ್ಲಿರುವಂತಹ ಭಗವಂತ ರೂಪ ಚಿಂತನೆ ವಿಷ್ಣು ರೂಪ ಚಿಂತನೆ. ಆ ವಿಷ್ಣುವಿನ ಪತ್ನಿ ಪದ್ಮಿನಿ ಅನ್ನುವ ರೂಪದಲ್ಲಿ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ. ಅದು ಐದನೆಯದು. ಆರನೆಯದಾಗಿ ಕಣ್ಣುಗಳು, ನೇತ್ರಗಳು. ಅಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆ ಸೂರ್ಯ. ಅದಾದ ಮೇಲೆ ನಮಗೆ ಅಲ್ಲಿರುವಂತಹ ಭಗವಂತನ ರೂಪ ಮಧುಸೂದನ ರೂಪ. ಅದು ಆ ಮಧುಸೂದನ ರೂಪ ಭಗವಂತನ ಪತ್ನಿಯಾಗಿ ಕಮಲಾಲಯ ಅನ್ನುವ ಹೆಸರಿನಲ್ಲಿದ್ದಾಳೆ. ಅದು ಆರನೆಯದು. ಅದಾದ ಮೇಲೆ ಏಳನೇದಾಗಿ ತ್ವಕ್, ಚರ್ಮ. ಅದಕ್ಕೆ ತ್ವಕ್, ಅದಕ್ಕೆ ಆ ತತ್ವದಲ್ಲಿ ಇರುವಂತಹ ಭಗವಂತನ ರೂಪ ಅಹಂಕಾರಿಕ ಪ್ರಾಣ. ಅಹಂಕಾರಿಕ ಪ್ರಾಣ, ಅದರಲ್ಲಿರುವಂತಹ ಭಗವಂತನ ರೂಪ ತ್ರಿವಿಕ್ರಮ ರೂಪ. ಆ ತ್ರಿವಿಕ್ರಮ ರೂಪನಾದ ಭಗವಂತನಿಗೆ ಪತ್ನಿಯಾಗಿ ರಮಾದೇವಿ, ರಮಾ ಅನ್ನುವ ಹೆಸರಲ್ಲಿ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ. ಇದು ಏಳನೇದು ತ್ವಕ್. ಅದಾದ ಮೇಲೆ ಎಂಟನೇದು ಜಿಹ್ವೆ, ನಾಲಿಗೆ. ಅದಕ್ಕೆ ತತ್ವಾಭಿಮಾನಿ ದೇವತೆ ವರುಣ. ಅಲ್ಲಿರುವಂತಹ ಭಗವದ್ ರೂಪ ಚಿಂತನೆ ವಾಮನ. ಆ ವಾಮನನ ಪತ್ನಿಯಾಗಿ ಉಷಾಕಪಿ ಅನ್ನುವ ಹೆಸರಿನಲ್ಲಿ ಲಕ್ಷ್ಮೀದೇವಿಯಲ್ಲಿ ನೆಲೆಸಿದ್ದಾಳೆ. ಇದು ಎಂಟನೇದು. ಅದಾದ ಮೇಲೆ ಒಂಬತ್ತನೇ ತತ್ವ ರೂಪ ಅದು ನಾಸಿಕ, ಮೂಗು. ಅದರಲ್ಲಿರುವಂತಹ ನಾಸಿಕಕ್ಕೆ ಅಭಿಮಾನಿ ದೇವತೆಗಳು ಅಶ್ವಿನಿ ದೇವತೆಗಳು. ಅಲ್ಲಿರುವಂತಹ ಭಗವಂತನ ರೂಪಚಿಂತನೆ ಶ್ರೀಧರ ಅನ್ನುವ ರೂಪಚಿಂತನೆ. ಆ ಶ್ರೀಧರನ ಪತ್ನಿಯಾಗಿ ಲಕ್ಷ್ಮೀದೇವಿ ಪ್ರಕೃತಿ ಇಲ್ಲ ಧನ್ಯ ಅನ್ನುವ ಹೆಸರಿನಲ್ಲಿ ಲಕ್ಷ್ಮೀದೇವಿಯಲ್ಲಿದ್ದಾಳೆ. ಇದು ಶ್ರೀಧರನ ರೂಪಕ್ಕೆ ಸಂಬಂಧಪಟ್ಟದ್ದು ನಾಸಿಕ, ಅದು ಒಂಬತ್ತನೇದು. ಅದಾದ ಮೇಲೆ ಹತ್ತನೇದು ವದನ, ಮುಖ. ಇದು ವದನ, ಅದರಲ್ಲಿ ಅಂದರೆ ಮಾತಾಡುವುದು. ಅಲ್ಲಿರುವಂತಹ ತತ್ವಾಭಿಮಾನಿ ದೇವತೆ ವಹ್ನಿ, ಬೆಂಕಿ.
ಯಾಕೆ ನಾವು ಚೆನ್ನಾಗಿ ಮಾತು ಬರಬೇಕಂದ್ರೆ ಅಗ್ನಿದೇವತೆಯ ಒಂದು ಕಟಾಕ್ಷ ಇರಬೇಕು. ಅಲ್ಲಿರುವಂತಹ ಭಗವಂತ ರೂಪ ಚಿಂತನೆ ಹೃಷಿಕೇಶ. ಆ ಹೃಷಿಕೇಶನ ಪತ್ನಿಯಾಗಿ ಲಕ್ಷ್ಮೀದೇವಿ ಬುದ್ಧಿ ಅನ್ನುವ ಹೆಸರಿನಲ್ಲಿ ನೆಲೆಸಿದ್ದಾಳಲ್ಲಿ. ಸೊ ಅದಾದ ಮೇಲೆ 11ನೇ ತತ್ವ ಪಾಣಿ, ಅಂದರೆ ಕೈಗಳು. ಕೈಗಳಿಂದ ನಾವು ಕೆಲಸ ಮಾಡ್ತೀವಿ. ಆ ಕೈಗಳಿಗೆ ಅಭಿಮಾನಿ ದೇವತೆ ದಕ್ಷ ಅಭಿಮಾನಿ ದೇವತೆ. ಅಲ್ಲಿರುವಂತಹ ಭಗವಂತನ ರೂಪ ಪದ್ಮನಾಭ ಅನ್ನುವ ರೂಪ. ಆ ಪದ್ಮನಾಭನ ಪತ್ನಿಯಾಗಿ ಯಜ್ಞ ಅನ್ನುವ ಹೆಸರಿನಿಂದ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ. ಅದಾದ ಮೇಲೆ 12ನೇದು ತತ್ವ ಪಾದ ತತ್ವ, ನಡೆಯುವುದಕ್ಕೆ ಬೇಕಾದದ್ದು. ಅದಕ್ಕೆ ಅಭಿಮಾನಿ ದೇವತೆ ಜಯಂತ. ಅಲ್ಲಿರುವಂತಹ ಭಗವದ್ರೂಪ ಚಿಂತನೆ ದಾಮೋದರ. ದಾಮೋದರನ ಪತ್ನಿಯಾಗಿ ಲಕ್ಷ್ಮೀದೇವಿ ಇಂದಿರಾ ಅನ್ನುವ ಹೆಸರಿನಲ್ಲಿ ಅಲ್ಲಿ ನೆಲೆಸಿದ್ದಾಳೆ. ಅದಾದ ಮೇಲೆ 13ನೇದು ಪಾಯು. ಪಾಯು ಅಂತ ಹೇಳಿದರೆ ಎಕ್ಸ್ಕ್ರೀಟರಿ ಆರ್ಗನ್ಸು. ಅದಕ್ಕೆ ಅಭಿಮಾನಿ ದೇವತೆ ಮಿತ್ರ. ಅಲ್ಲಿರುವಂತಹ ಭಗವಂತನ ರೂಪ ಸಂಕರ್ಷಣ. ಸೊ ಅಲ್ಲಿ ಆ ಸಂಕರ್ಷಣ ಪತ್ನಿಯಾಗಿ ಹಿರಣ್ಯ ಅನ್ನುವ ಹೆಸರಿನಲ್ಲಿ ಲಕ್ಷ್ಮೀದೇವಿ ಅಲ್ಲಿ ನೆಲೆಸಿದ್ದಾಳೆ. ಇವೆಲ್ಲವೂ ಕೂಡ ಭಗವಂತನ ಈ 24 ವ್ಯಾಹೃತಿ ರೂಪಗಳು ಅಂತ ಕರೀತಾರೆ ಇದಕ್ಕೆ. ಸೊ ಇದನ್ನು ನಾವು ಅವತಾರಗಳ ಜೊತೆಗೆ ಕನ್ಫ್ಯೂಸ್ ಆಗಕೂಡದು. ಸೊ ಇದು ವ್ಯಾಹೃತ ರೂಪಗಳಂತೇಳಿ. ಸೊ ಅದಾದ ಮೇಲೆ 14ನೇದು ಉಪಸ್ಥ. ಉಪಸ್ಥ ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸು. ಅದಕ್ಕೆ ಅಭಿಮಾನಿ ದೇವತೆ ಸ್ವಯಂಭೂಮನುವು. ಅಲ್ಲಿರುವಂತಹ ಭಗವದ್ರೂಪ ಚಿಂತನೆ ವಾಸುದೇವ ನಾಮಕ ಭಗವಂತನ ಚಿಂತನೆ. ಭಗವಂತ ಆ ರೂಪಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಲಕ್ಷ್ಮಿಯ ರೂಪಕ್ಕೆ ಹರಿಣಿ ಅಂತ ಹೆಸರು. ಹರಿಣಿ ಅನ್ನುವ ಹೆಸರಿನಲ್ಲಿ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಸೊ ಅದಾದ ಮೇಲೆ ನೆಕ್ಸ್ಟ್ 15ನೇ ತತ್ವ ಅದು ಶಬ್ದ ತತ್ವ. ಅದಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆ ಪ್ರಾಣ. ಅಲ್ಲಿರುವಂತಹ ಭಗವಂತನ ರೂಪ ಪ್ರದ್ಯುಮ್ನ. ಪ್ರದ್ಯುಮ್ನನ ಪತ್ನಿಯಾಗಿ ಲಕ್ಷ್ಮೀದೇವಿ ಸತ್ಯ ಅನ್ನುವ ಹೆಸರಿನಲ್ಲಿದ್ದಾಳೆ. ಅದಾದ ಮೇಲೆ ನೆಕ್ಸ್ಟ್ ತತ್ವ ಸ್ಪರ್ಶ ತತ್ವಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಅಭಿಮಾನಿ ದೇವತೆ ಅಪಾನ. ಅಪಾನ ಅಭಿಮಾನಿ ದೇವತೆ ಅಲ್ಲಿ ನೆಲೆಸಿರುವಂತಹ ಭಗವದ್ ರೂಪ ಅನಿರುದ್ಧ ರೂಪ. ಅದಕ್ಕೆ ಸಂಬಂಧಪಟ್ಟ ಲಕ್ಷ್ಮಿಯ ರೂಪ ನಿತ್ಯ ಅನ್ನುವ ರೂಪ. ಅದಾದ ಮೇಲೆ ಬರುವಂತಹದ್ದು ರೂಪ. ರೂಪ ಅನ್ನುವ ಇವೆಲ್ಲವೂ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರಸ ರೂಪ ಅಂದರೆ ಬರುತ್ತೆ. ಸೊ ಈ 17ನೇದು ರೂಪ. ಅದಕ್ಕೆ ಅಭಿಮಾನಿ ದೇವತೆ ವ್ಯಾನ. ಅಲ್ಲಿರುವಂತಹ ಭಗವಂತನ ರೂಪ ಪುರುಷೋತ್ತಮ ರೂಪ. ಅದಕ್ಕೆ ಸಂಬಂಧಪಟ್ಟ ಲಕ್ಷ್ಮೀ ರೂಪ ಆನಂದಿನಿ ಅನ್ನುವ ರೂಪ. ಅದಾದ ಮೇಲೆ 18ನೇದು ರಸ ಅನ್ನುವ ರೂಪ. ಈ ರಸ ಅನ್ನುವ ತತ್ವ. ರಸ ಅನ್ನುವ ತತ್ವದಲ್ಲಿ ಇರುವಂತಹ ಅಭಿಮಾನಿ, ಅದಕ್ಕೆ ಅಭಿಮಾನಿ ದೇವತೆ ಉದಾನ. ಆ ರಸ ತತ್ವಕ್ಕೆ ಅಭಿಮಾನಿಯಾದ ಉದಾನನಲ್ಲಿರುವಂತಹ ಭಗವಂತನ ರೂಪ ಅಧೋಕ್ಷದ ರೂಪ. ಅದಕ್ಕೆ ಸಂಬಂಧಪಟ್ಟ ಲಕ್ಷ್ಮಿಯ ರೂಪಕ್ಕೆ ಅಸೌಜ್ಞ ಅಂತ ಕರೀತಾರೆ. ಅದಾದ ಮೇಲೆ 19ನೇ ತತ್ವ ಅದು ಗಂಧ. ಗಂಧ ತತ್ವ 19ನೇ ರೂಪ. ಆ ಗಂಧ ತತ್ವಕ್ಕೆ ಅಭಿಮಾನಿ ದೇವತೆ ಸಮಾನ. ಅಲ್ಲಿರುವಂತಹ ಭಗವಂತನ ರೂಪ ನರಸಿಂಹ, ನರಹರಿ, ನರಸಿಂಹ. ಸೊ ಅದು ಅಲ್ಲಿರುವಂತಹ ಲಕ್ಷ್ಮಿ ಕರೆಸ್ಪಾಂಡಿಂಗ್ ರೂಪ ಸುಖ ಅನ್ನುವ ರೂಪದಲ್ಲಿ ಇದ್ದಾಳೆ ಲಕ್ಷ್ಮಿ. ಸೊ ಅದಾದ ಮೇಲೆ 20ನೇ ತತ್ವ ಆಕಾಶ ತತ್ವ. ಅದಕ್ಕೆ ಅಭಿಮಾನಿ ದೇವತೆ ಗಣೇಶ. ಅಲ್ಲಿರುವಂತಹ ಭಗವಂತನ ರೂಪ ಅಚ್ಯುತ ರೂಪ. ಆ ಅಚ್ಯುತ ರೂಪನಾದ ಭಗವಂತನಿಗೆ ಕರೆಸ್ಪಾಂಡಿಂಗ್ ಆಗಿರುವ ಲಕ್ಷ್ಮಿಯ ರೂಪಕ್ಕೆ ಸುಗಂಧಿ ಅಂತ ಹೆಸರು. ಅದಾದ ಮೇಲೆ ಬರುವಂತಹದ್ದು ತತ್ವ ವಾಯುತತ್ವ. ಅಲ್ಲಿರುವಂತಹ ಭಗವಂತನ ರೂಪ ಆ ವಾಯುತತ್ವಕ್ಕೆ ಅಭಿಮಾನಿಯಾದ ದೇವತೆ ಪ್ರವಾಹವಾಯು. ಆ ಪ್ರವಾಹವಾಯು ನಲ್ಲಿ ನೆಲೆಸಿರುವಂತಹ ಭಗವಂತನ ರೂಪ ಜನಾರ್ದನ ರೂಪ. ಜನಾರ್ದನ ನಾಮಕ ಭಗವಂತನ ಪತ್ನಿಯಾಗಿ ಲಕ್ಷ್ಮೀದೇವಿ ಸುಂದರಿ ಎನ್ನುವ ಹೆಸರಿನಲ್ಲಿ ಅಲ್ಲಿ ನೆಲೆಸಿದ್ದಾಳೆ. ಅದಾದ ಮೇಲೆ ನೆಕ್ಸ್ಟ್ ರೂಪ. ಅದಕ್ಕೆ ಸಂಬಂಧಪಟ್ಟ ತತ್ವ ತೇಜಸ್ ತತ್ವ. ಆ ತೇಜಸ್ಸಿನಾಗೆ ಅಭಿಮಾನಿ ದೇವತೆ ಪಾವಕ. ಪಾವಕ ಅಂದರೆ ಅಗ್ನಿದೇವತೆ. ಸೊ ಅಗ್ನಿದೇವತೆಯಲ್ಲಿ ಅಲ್ಲಿ ನೆಲೆಸುವಂತಹ ಭಗವಂತನ ರೂಪ ಉಪೇಂದ್ರ ಮತ್ತು ಪರಶುರಾಮ. ಸೊ ಅಲ್ಲಿ 2 ಉಪೇಂದ್ರ ಅಭಿನ್ನ ಪರಶುರಾಮ ಅಲ್ಲಿ ನೆಲೆಸಿ ನಾವು ಯಾಕಂದ್ರೆ ಜನಾರ್ದನ ಉಪೇಂದ್ರ ನಮಃ ಅಂತ ಹೇಳ್ತೀವಿ. ಸೊ ಅಲ್ಲಿ ಬರುವಂತಹ ರೂಪ ಉಪೇಂದ್ರ ರೂಪ. ಅದು ಪರಶುರಾಮ ರೂಪವೇ ಅದೇ ಆಗಿದೆ. ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಲಕ್ಷ್ಮಿಯ ರೂಪಕ್ಕೆ ವಿದ್ಯಾ ಅಂತ ಹೆಸರು. ಅದಾದ ಮೇಲೆ ನೆಕ್ಸ್ಟ್ ತತ್ವ ಅಪ್ ತತ್ವ. ಅದರಲ್ಲಿ ಸಂಬಂಧಪಟ್ಟ ಅಭಿಮಾನಿ ದೇವತೆ ವರುಣದೇವರು. ಅಲ್ಲಿರುವಂತಹ ಭಗವಂತನ ರೂಪ ಹರಿರೂಪ. ಹರೆಯೇ ನಮಃ ಶ್ರೀಕೃಷ್ಣ ಅಂತ ಬರುತ್ತೆ ಅಲ್ಲಿ ಹರಿರೂಪ. ಅದಕ್ಕೆ ಸಂಬಂಧಪಟ್ಟ ಲಕ್ಷ್ಮಿಯ ರೂಪ ಸುಶೀಲ. ಇಲ್ಲಿ ಇದು 23ನೇದು. 24ನೇದು ಕೊನೆಯದಾಗಿರುವಂತಹದ್ದು ಪೃಥ್ವಿ ತತ್ವ. ಅದಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು ಧರಾದೇವಿ, ಶನಿದೇವರು. ಅಲ್ಲಿ ಆ ದೇವತೆಗಳಲ್ಲಿ ನೆಲೆಸಿರುವಂತಹ ಭಗವಂತನ ರೂಪ ಶ್ರೀಕೃಷ್ಣ ರೂಪ. ಶ್ರೀಕೃಷ್ಣನ ಪತ್ನಿಯಾಗಿ ಲಕ್ಷ್ಮೀದೇವಿ ಸುಲಕ್ಷಣ ಅನ್ನುವ ಹೆಸರಿನಲ್ಲಿರುವಂತಹ ಇದ್ದಾಳೆ. ಸೊ ಇದು ಈ ವಿಧವಾಗಿ ಈ 24 ರೂಪಗಳಲ್ಲಿ ಅಲ್ಲಿ
ನಮಗೆ ಆ ತತ್ವಗಳನ್ನು, ಅಭಿಮಾನಿ ದೇವತೆಗಳನ್ನು, ಆ ಭಗವದ್ ರೂಪಗಳ ಹೆಸರು, ಆ ಭಗವದ್ ರೂಪಕ್ಕೆ ಸಂಬಂಧಪಟ್ಟ ಲಕ್ಷ್ಮೀದೇವಿ ಅವತಾರಗಳ ಹೆಸರು, ಆ ರೂಪಗಳ ಹೆಸರು ಅದನ್ನು ಹೇಳಿದ್ದಾರೆ. ಅದೇ ವಿಧವಾಗಿ ಈ ಗಾಯತ್ರಿ ವರ್ಣಮಾಲಾ ಸ್ತೋತ್ರ ಅನ್ನೋದರಲ್ಲಿ ವರ್ಣಗಳನ್ನು ಬಣ್ಣ ಹೇಳ್ತಾ ಆ ಬಣ್ಣದ ಜೊತೆಯಲ್ಲಿ ಯಾವ ಪಾಪಗಳು ಹೋಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಓಂಕಾರದಿಂದ ಶುರುವಾಗಿ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ನ ಪ್ರಚೋದಯಾತ್ ಅಂತ ಹೇಳ್ತಾರಲ್ವ. ಓಂಕಾರದಲ್ಲಿ ಓಂಕಾರಶ್ಚ ತ್ರಯೋ ರೂಪಂ ಶ್ವೇತದೀಪಂ ಚ ಲೋಹಿತಂ ಚಕ್ಷುಶ್ರೋತ್ ಕೃತಂ ಪಾಪಂ ಓಂಕಾರೋ ದಹತೆ ಕ್ಷಣಾತ್ ಅಂಥೇಳಿ. ಓಂಕಾರದಲ್ಲಿ 3 ರೂಪಗಳಿದ್ದೆ, ಆ ಉಮ ಅನ್ನೋದು. ಆ ಕಾರಣದಿಂದ 3 ರೂಪಗಳಿಂದ ಕೂಡಿರುವಂತಹದ್ದು. ಆ 3 ರೂಪಗಳ ಬಣ್ಣಗಳು ಶ್ವೇತ, ಪೀತ, ಲೋಹಿತ ಅಂಥೇಳಿ. ಶ್ವೇತ ಅಂದರೆ ವೈಟ್, ಪೀತ ಅಂತ ಹೇಳಿದರೆ ಸ್ವಲ್ಪ ಒಂಥರ ಯೆಲ್ಲೋ ಕಲರ್ ಇರುವಂತಹದ್ದು. ಅದೇ ವಿಧವಾಗಿ ಲೋಹಿತ ಅಂದರೆ ರೆಡಿಶ್ ಬ್ರೌನ್ ಅಂತ, ಆ ವಿಧವಾದ ರೆಡಿಶ್ ಬ್ರೌನ್ ಕಲರು. ಈ ವಿಧವಾಗಿರುವಂತಹದ್ದು. ಚಕ್ಷುಶ್ರೋತೃ ಕೃತಂ ಪಾಪಂ ಓಂಕಾರೋ ದಹತೆ ಕ್ಷಣಾತ್. ನಾವು ಕಣ್ಣುಗಳಿಂದ ಕಿವಿಗಳಿಂದ ಮಾಡುವ ಪಾಪಗಳು ಯಾವುದಿದೋ ಆ ಎಲ್ಲ ಪಾಪಗಳನ್ನು ಈ ಓಂಕಾರ ಸುಟ್ಟು ಬಿಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಅದಾದ ಮೇಲೆ ತತ್ಸವಿತುರ್ವರೆಣ್ಯಂ ಅಲ್ಲಿಂದ ಹೇಳ್ತಾ ಬರ್ತಾ ಇದ್ದಾರೆ. ತಕಾರಂ ಅಲ್ಲಿ ಒಂದು ವಿಶೇಷ ನಾವು ಗಮನಿಸಬೇಕು. ನನ್ನ ಹೇಳಿದೆ 24 ಅಕ್ಷರಗಳು ಹೇಗೆ ಬರುತ್ತೆ ಅಂಥೇಳಿ. ಇದರಲ್ಲಿ ಏನು ಮಾಡಿದ್ದಾರೆ, ವರೇಣ್ಯಂ ಅಂತ ಬರುವಾಗ ಣ್ಯ ಅನ್ನೋದು ಒಟ್ಟಿಗೆ ತಗೊಂಡು ಪ್ರಚೋದಯಾತ್ ಅಂತ ಹೇಳುವಾಗದ ಯಾತ್ 2 ಬಿಡಿಸಿದ್ದಾರೆ. ಆವಾಗಲೂ 24 ಆಗುತ್ತೆ. ಇನ್ನೊಂದು ವಿವಕ್ಷೆ, ಇದಕ್ಕೆ ಪ್ರಮಾಣ, 2 ವಿವಕ್ಷಗಳಿಗೂ ಪ್ರಮಾಣ ಇದೆ. ಇನ್ನೊಂದು ವಿವಕ್ಷೆ ಏನಂದರೆ ವರೇಣಿಯಂ, ಣ್ಯ ಅನ್ನೋದು ಣಿಯ ಅಂತ ಬಿಡಿಸ್ತಾರೆ. ಆವಾಗ ಪ್ರಚೋದಯಾತ್ ಅಂತ ಹೇಳಿದಾಗ ಯಾತ್ ಅನ್ನೋದು 1 ಅಕ್ಷರ ಆಗುತ್ತೆ. ಸೊ ಹೇಗೆ ಹೇಳಿದರೆ 24 ಅಕ್ಷರಗಳಿಗೆ ಸಂಬಂಧಪಟ್ಟ 24 ರೂಪಗಳು. ಸೊ ಆವಾಗ ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಬರುತ್ತೆ. ಬಟ್ ಒಟ್ಟಿಗೆ ಓವರಾಲ್ ಆಗಿ ಈ ವಿಧವಾಗಿ ನಾವು ತಗೊಳ್ಳೋದು. ಇಲ್ಲಿ ಈ ಒಂದೊಂದು ರೂಪಕ್ಕೆ ಆ ಅಕ್ಷರಕ್ಕೆ ಸಂಬಂಧಪಟ್ಟ ಬಣ್ಣ. ಇಲ್ಲಿ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಇಲ್ಲಿ ಕೊಟ್ಟಿದ್ದು ಆ ರೂಪಗಳನ್ನು ಅರ್ಚನೆ ಮಾಡುವಂತಹ ರೂಪಗಳನ್ನು ಹೇಳಿದ್ದಾರೆ. ಸೊ ನಾವು ಅಭಿಮಾನಿ ದೇವತೆಗಳನ್ನು ಅಲ್ಲಿ ಹೇಳಿದ್ದೀವಿ. ಸೊ ಅಭಿಮಾನಿ ದೇವತೆಗಳು ಒಬ್ಬರಿರಬಹುದು, ಈ ರೂಪಕ್ಕೆ ವಿಶೇಷವಾಗಿ ಪೂಜೆ ಮಾಡುವ ರೂಪ ಇನ್ನೊಂದಿರಬಹುದು. ಸೊ ಅಭಿಮಾನಿ ದೇವತೆ, ತತ್ವಾಭಿಮಾನಿ ದೇವತೆಯ ರೂಪ ನಾನು ಯಾವುದು ಮುಂಚೆ ಲಿಸ್ಟ್ ಮಾಡಿದ್ದೀನೋ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇದಲ್ಲವಾ ಅಂತ ಗೊಂದಲಕ್ಕೊಳವ. ಇದು ಯಾರು ಆ ರೂಪವನ್ನು ವಿಶೇಷವಾಗಿ ಅರ್ಚನೆ ಮಾಡ್ತಾರೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ತಕಾರಂ ಪದ್ಮರೂಪಂ ಚ ಬ್ರಹ್ಮ ವಿಷ್ಣು ಶಿವಾರ್ಚಿತಂ ಬ್ರಹ್ಮಹತ್ಯಾ ಕುತಂ ಪಾಪಂ ತಕಾರೋ ದಹತೆ ಕ್ಷಣಾತ್. ತತ್ಸವಿತುರ್ವರೆಣ್ಯಂ ಬರುವಂತಹ ಮೊದಲನೇ ತಕಾರ, ಅದಕ್ಕೆ ಪದ್ಮ ರೂಪ ಇಲ್ಲ ಪದ್ಮದ ಬಣ್ಣ ಇದೆ ಅಂಥೇಳಿ ಅದನ್ನು ಬ್ರಹ್ಮ ವಿಷ್ಣು ಶಿವ ಅರ್ಚಿತಂ. ಇಲ್ಲಿ ನಮಗೆ ಆಶ್ಚರ್ಯ ಬರುತ್ತೆ, ಏನ್ರಿ ಬ್ರಹ್ಮ ಇದು ವಿಷ್ಣುವಿನ ರೂಪ ಮತ್ತು ವಿಷ್ಣುವಿನ ರೂಪ ಬ್ರಹ್ಮ ವಿಷ್ಣು ಶಿವರು ಪೂಜೆ ಮಾಡ್ತಾರೆ ಅಂದರೆ ಏನಂದರೆ ಭಗವಂತ ತನ್ನನ್ನು ತಾನೇ ಪೂಜೆ ಮಾಡ್ಕೊಳ್ಳೋದು ಬೇಕಾದಷ್ಟು ಕಡೆದುಗೊಳಿಸ್ತಾನೆ. ಸೊ ಯಾವಾಗಾದರೆ ಪರಮಾತ್ಮ ಅವನೇ ಅವನನ್ನು ನಿಜವಾಗಿ ನೋಡಿದರೆ ಚಿತ್ರ ಮರ್ಕ ಮಗವನ್ ಚಿತ್ರಮರ್ಚ ಅಂತ ಹೇಳಿದಂತೆ ಭಗವಂತ ಮಾಡುವ ಪೂಜೆ ನಿಜವಾಗಿ ಬೇರೆಯವರು ಮಾಡಿದಾಗಲೂ ನಾವು ಮಾಡಿದಾಗಲೂ ನಮ್ಮ ಒಳಗೆ ನಿಂತು ಮಾಡೋದು ಭಗವಂತ. ಸೊ ಆ ಕಾರಣ ನಿಜವಾಗಿ ಯಾವಾಗಲೂ ಭಗವಂತನಿಗೆ ಪೂಜೆ ಮಾಡಿಕೊಳ್ಳುವುದು ಅನ್ನೋದು ಆಗ್ತಾನೇ ಇದೆ. ಸೊ ಅದೇನು ನಾವು ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಭಗವಂತ ತನ್ನ ರೂಪಗಳನ್ನು ತಾನೇ ಪೂಜೆ ಮಾಡುವುದು ಯಾವಾಗಲೂ ನಡೆಯುವಂತಹ ಕೆಲಸವೇ ಅದು. ಸೊ ಅದಕ್ಕೆ ತಕಾರಂ ಪದ್ಮರೂಪಂ ಚ ಬ್ರಹ್ಮ ವಿಷ್ಣು ಶಿವಾರ್ಚಿತಂ ಅಂಥೇಳಿ. ಅದಾದ ಮೇಲೆ ತತ್ಸವಿತು ಸಕಾರೋ ಶ್ವೇತರೂಪಂ ಚ ಕೇಶವೇನ ಸದಾಚಿತಂ ಗೋಹತ್ಯಾದಿ ಕುತಂ ಪಾಪಂ ಸಕಾರೋ ದಹತೆ ಕ್ಷಣಾತ್ ಅಂತೇಳಿ. ಈ ತತ್ಸವಿತು ಸಕಾರ ಅದು ಶ್ವೇತ ಬಿಳಿಯ ಬಣ್ಣದಲ್ಲಿರುವಂತಹದ್ದು. ಅದು ಕೇಶವೇನ ಕೇಶವ ಇದನ್ನೇ ಕೇಶವೇನ ಸದಾ ಕೇಶವನೇ ಅದನ್ನು ರೂಪ ಮಾಡ್ತಾನೆ ಅಂತೇಳಿ. ಸೊ ಗೋಹತ್ಯಾದಿ ಕುತಂ ಪಾಪಂ ಸಕಾರೋ ದಹತೆ ಕ್ಷಣಾತ್ ಅಂತೇಳಿ ಅದನ್ನು ಹೇಳಿದ್ದಾರೆ. ಅದೇ ವಿಧವಾಗಿ ನೆಕ್ಸ್ಟ್ ಪದ್ಯದಲ್ಲಿ ವಿಕಾರಂ ಲೋಹಿತಂ ವರ್ಣಂ ಶಂಕರೇಣ ಸದಾಚಿತಂ ಸ್ತ್ರೀಗಮನ ಕುತಂ ಪಾಪಂ ವಿಕಾರೋ ದಹತೆ ಕ್ಷಣಾತ್ ಅಂಥೇಳಿ. ಸೊ ವಿನಲ್ಲಿ ಬರುವಂತಹದ್ದು ಅದು ಲೋಹಿತ ವರ್ಣದಲ್ಲಿದೆ. ಅದನ್ನು ಶಂಕರ ರುದ್ರದೇವರು ಪೂಜೆ ಮಾಡುವಂತಹ ರೂಪ ಆಗಿದೆ. ಸ್ತ್ರೀಗಮನ ಕೃತ ಪಾಪ ಅದರಿಂದ ನಾಶವಾಗತ್ತೆ, ವಿಕಾರೋ ದಹತೆ ಕ್ಷಣಾತ್ ಅಂಥೇಳಿ. ಅದಾದ ಮೇಲೆ ತತ್ಸವಿತುರ್ವರೆಣ್ಯಂ ತೂಕಾರಂ. ಸೊ ತೂಕಾರಂ ಕಜ್ಜಲಂ ವರ್ಣಂ ಇಂದ್ರೇಣ ಸದಾಚಿತಂ. ಇದು ಸ್ವರ್ಣ ಸ್ಥೇಯಾದಿಕಂ ಪಾಪಂ ತುಕಾರೋ ದಹತೆ ಕ್ಷಣಾತ್ ಅಂತೇಳಿ. ಈ ತುಕಾರದಿಂದ ನಮಗೆ ಇದು ನಾನು ಕಾಡಿಗೆ ಬಣ್ಣ ಡಾರ್ಕ್ ಕಲರ್.
ಅಂಥದ್ದು ಇರುವಂತಹದ್ದು ಇಂದ್ರನಿಂದ ಪೂಜಿಸಲ್ಪಡುವಂತಹ ರೂಪ. ಸೊ ಯಾಕಂದರೆ ನಮಗೆ ತುಕಾರ ಹೇಳಿದರೆ ಅದನ್ನು ನಾವು ಅಲ್ಲಿ ಬೇರೆಯಾಗಿ ನೋಡಿ, ಅಂದರೆ ಲಿಸ್ಟ್ನಲ್ಲಿ ನೋಡಿದಾಗ ತತ್ವಾಭಿಮಾನಿ ದೇವತೆಗಳು ಬೇರೆ, ಯಾರು ಅರ್ಚನೆ ಮಾಡ್ತಾರೆ ಅನ್ನೋದು ಬೇರೆ. ಸೊ ಪಾಪಂ ತುಕಾರಂ ದಹತೆ ಕ್ಷಣಾತ್. ಅದಾದ ಮೇಲೆ ವಕಾರಂ ರಕ್ತವರ್ಣಂ ಚ ಗಣೇಶೇನ ಸದಾಚಿತಂ ಪರದಾರ ಕುತಂ ಪಾಪಂ ವಕಾರೋ ದಹತೆ ಕ್ಷಣಾತ್ ಅಂತೇಳಿ. ವಕಾರದಿಂದ ಅದು ರಕ್ತದ ಬಣ್ಣ ಇದೆ, ಅದನ್ನು ಗಣೇಶದಿಂದ ಪೂಜಿಸಲ್ಪಡುವಂತಹ ರೂಪ. ಪರದಾರ ಗಮನ ಅನ್ನುವ ಪಾಪ ಅದರಿಂದ ವಕಾರದಿಂದ ನಾಶವಾಗುತ್ತೆ. ಸೊ ತತ್ಸವಿತುರ್ ವರೇಣ್ಯಂ. ಸೊ ರೇಕಾರಂ ರಕ್ತವರ್ಣಂ ಚ ಆದಿತ್ಯೇನ ಸದಾಚಿತಂ ಗುರುವಂಗನಾಕೃತಂ ಪಾಪಂ ರೇಕಾರೋ ದಹತೆ ಕ್ಷಣಾತ್ ಅಂಥೇಳಿ. ರೇಕಾರದಿಂದ ಅದು ರಕ್ತವರ್ಣ ಅಂದರೆ ಕೆಂಪು ಬಣ್ಣದಲ್ಲಿದೆ, ಆದಿತ್ಯನಿಂದ ಪೂಜಿಸಲ್ಪಡುವಂತಹ ರೂಪ. ಗುರು ಅಂತ ಅಂಗನಾಕೃತ ಅಂದರೆ ಗುರುಪತ್ನಿ ಸಮಾಗಮ ಇತ್ಯಾದಿ ಮಹಾಪಾಪಗಳಿಂದ ಅದು ಆ ಪಾಪವನ್ನು ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನ್ಯಕಾರಂ ಕ್ಷೀರವರ್ಣಂ ಚ ಪಾರ್ವತ್ಯಾ ಚ ಸದಾಚಿತಂ ಅಭಕ್ಷ್ಯಭಕ್ಷಣಂ ಪಾಪಂ ನ್ಯಕಾರೋ ದಹತೆ ಕ್ಷಣಾತ್ ಅಂಥೇಳಿ. ಸೊ ಈ ನ್ಯಕಾರದಿಂದ ಅದು ಕ್ಷೀರ ಬಣ್ಣದಲ್ಲಿರುವಂತಹದ್ದು, ಹಾಲಿನ ಬಣ್ಣ. ಪಾರ್ವತಿಯಿಂದ ಪೂಜಿಸಲ್ಪಡುವಂತಹ ರೂಪ. ಅಭಕ್ಷ್ಯ ಭಕ್ಷಣ ತಿನ್ನಕೂಡದು ತಿನ್ನುವ ಪಾಪ ಯಾವುದಿದೋ ಅದನ್ನು ನ್ಯಕಾರ ಸುಟ್ಟು ಬಿಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಭಕಾರಂ ರಕ್ತವರ್ಣಂ ಚ ಧರಣೀಧರ ಪೂಜಿತಂ ಶೂದ್ರಾನ್ನಂ ಚ ಕುತಂ ಪಾಪಂ ಭಕಾರೋ ದಹತೆ ಕ್ಷಣಾತ್ ಅಂಥೇಳಿ. ಭಕಾರದಿಂದ ಅದು ರಕ್ತಬಣ್ಣ ಕೆಂಪು ಬಣ್ಣದಲ್ಲಿದೆ, ಅಲ್ಲಿ ಧರಣೀಧರ ಅನ್ನುವ ದೇವತೆಯಿಂದ ಪೂಜಿಸಲ್ಪಡುವಂತಹ ರೂಪ. ಇದು ಶೂದ್ರಾನ್ನ ಮುಂತಾದ ತಿನ್ನುವ ಪಾಪಗಳು, ಅಂದರೆ ನಿಷಿದ್ಧವಾದ ವಸ್ತುಗಳನ್ನು ತಿನ್ನುವ ಪಾಪಗಳು, ಇವೆಲ್ಲವೂ ಕೂಡ ಆ ಭಕಾರದಿಂದ ಸುಟ್ಟು ಹೋಗುತ್ತೆ. ಅದಾದ ಮೇಲೆ ಗೋಕಾರಂ ಕೇತಕೀ ವರ್ಣಂ ಪ್ರಜಾಪತಿ ಅವರಿಂದ ಸಮರ್ಚಿತವಾದದ್ದು, ಪ್ರಜಾಪತ್ಯ ಸಮರ್ಚಿತಂ ಜ್ಞಾನ ಅಜ್ಞಾನ ಕೃತಂ ಪಾಪಂ ಗೋಕಾರು ದಹತೆ ಕ್ಷಣಾತ್ ಅಂತೇಳಿ. ಈ ಗೋಕಾರದಿಂದ ಏನಾಗುತ್ತೆ, ಕೇತಕಿ ಹೂವು ಆ ಬಣ್ಣದಲ್ಲಿರುವಂತಹದ್ದು, ಅದು ಪ್ರಜಾಪತಿಯಿಂದ ಪೂಜಿಸಲ್ಪಡುವಂತಹ ರೂಪ. ಅದಾದ ಮೇಲೆ ಇದು ಪ್ರಜಾಪತ್ ಯಸಮರ್ಚಿತಂ ಅಂತೇಳಿ, ಅಂದರೆ ಪ್ರಜಾಪತಿ ಚತುರ್ಮುಖ ಬ್ರಹ್ಮದೇವರು ಇವರಿಂದ ಪೂಜಿಸಲ್ಪಡುವಂತಹ ರೂಪ. ಇದರಿಂದ ಜ್ಞಾನ ಅಜ್ಞಾನ ಕೃತಂ ಅಂದರೆ ತಿಳಿಸಿದು ತಿಳಿಯದೆ ಮಾಡುವ ಎಲ್ಲ ಪಾಪಗಳನ್ನು ಇದು ಸುಟ್ಟು ಬಿಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ದೇಕಾರಂ ಕಾಂಚನಾಪಂಚ ಬೃಹಸ್ಪತಿ ಸದಾಚಿತಂ ಗುರುನಿಂದಾಕೃತಂ ಪಾಪಂ ದೇಕಾರೋ ದಹತೆ ಕ್ಷಣಾತ್. ದೇ ಅನ್ನುವ ಅಕ್ಷರದಿಂದ ನಮಗೆ ಇದು ಕಾಂಚನ ಬಣ್ಣ, ಬಂಗಾರದ ಬಣ್ಣದಲ್ಲಿರುವಂತಹದ್ದು, ಬೃಹಸ್ಪತಿಯಿಂದ ಪೂಜಿಸಲ್ಪಡುವಂತಹ ರೂಪ. ಗುರುನಿಂದೆಯಿಂದ ಬರುವಂತಹ ಪಾಪಗಳನ್ನು ಈ ದೇಕಾರ ಅನ್ನುವುದು ಸುಟ್ಟು ಬಿಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ವಕಾರಂ ಮಾಕತೀ ವರ್ಣಂ ಶಶೀನಾಂ ಚ ಸದಾಚಿತಂ ಅತಿ ಉಪಕೃತಂ ಪಾಪಂ ವಕಾರೋ ದಹತೆ ಕ್ಷಣಾತ್ ಅಂತೇಳಿ. ವಕಾರದಿಂದ ಅದು ಮಾಲತೀಯ ವರ್ಣ ಅಂತ ಹೇಳಿದರೆ ಒಂದು ವಿಧವಾದಂತಹ ಗ್ರೀನ್ ಬಣ್ಣ ಇರುವಂತಹದ್ದು. ಸೊ ಅಂತಹ ಆ ಬಣ್ಣದಲ್ಲಿರುವಂತಹ ರೂಪ. ಶಶೀನಾಂಚ ಅಂದರೆ ಚಂದ್ರನಿಂದ ಪೂಜಿಸಲ್ಪಡುವಂತಹ ರೂಪ. ಅದು ಅತಿ ಉಗ್ರಕೃತಂ ಪಾಪ, ಬಹಳ ಉಗ್ರವಾದ ಪಾಪಗಳು ಯಾವುದಿಲ್ಲ ಅವೆಲ್ಲವೂ ಕೂಡ ಈ ವಕಾರದ ಉಚ್ಚಾರಣೆಯಿಂದ ನಾಶವಾಗುತ್ತೆ. ಅದಾದ ಮೇಲೆ ಬರುವಂತಹದ್ದು ಸ್ಯಕಾರಂ ತಾಮ್ರವರ್ಣಂ ಚ ಧರಣ್ಯಾ ಚ ಸದಾಚಿತಂ ಪಶುಹತ್ಯಾ ಕೃತಂ ಪಾಪಂ ಶಕಾರೋ ದಹತೆ ಕ್ಷಣಾತ್ ಅಂತೇಳಿ. ಈ ಭರ್ಗೋದೇವಸ್ಯ ಸ್ಯ ಅನ್ನುವ ಅದು ಯಾವುದಿದೋ ಸ್ಯ ಆಕಾರದಿಂದ ಅದು ತಾಮ್ರವರ್ಣ. ತಾಮ್ರವರ್ಣ ಅಂತ ಹೇಳಿದರೆ ಒಂದು ವಿಧವಾದಂತಹ ಕಾಪರ್ ಕಲರ್ ಅಂತೀವಲ್ವ, ಅದು ಕಾಪರ್ ಕಲರ್ ಅಂತಹ ಆಭರಣದಲ್ಲಿರುವಂತಹದ್ದು. ಸೊ ಅದನ್ನು ಪೂಜಿಸುವಂತಹ ರೂಪ ಧರಣಿ ದೇವಿ ಪೂಜೆ ಮಾಡ್ತಾಳೆ. ಅದು ಪಶು ಹತ್ಯಾದಿ ಪಾಪಗಳನ್ನು ನಾಶ ಮಾಡುತ್ತೆ ಸ್ಯಕಾರಂ. ಸೊ ಅದಾದ ಮೇಲೆ ಧೀ, ಸೊ ಭರ್ಗೋದೇವಸ್ಯ ಧೀಮಹಿ. ಸೊ ಧೀಕಾರಂ ಅದು ತಾಮ್ರವರ್ಣಂ, ಅದು ಕೂಡ ತಾಮ್ರವರ್ಣವೇ ಆಗಿದೆ. ಅಚ್ಯುತ ಧರ್ಮದೈವತಂ ಇದು ಶುಣೋಚ್ಚಿಷ್ಟ ಕುತಂ ಪಾಪಂ ಧೀಕಾರೋ ದಹತೆ ಕ್ಷಣಾತ್ ಅಂತೇಳಿ. ಅಂದರೆ ಇದು ಧೀಕಾರದಿಂದ ನಾವು ಏನಾಗುತ್ತೆ, ಈ ತಾಮ್ರವರ್ಣದಲ್ಲಿರುವಂತಹ ಈ ಭಗವದ್ರೂಪವನ್ನು ಪೂಜಿಸುವಂತಹ ಧರ್ಮದೇವತೆ ಇದು ಬಹಳ ನಿಕೃಷ್ಟವಾದ ಪದಾರ್ಥಗಳನ್ನು ತಿನ್ನುವುದು, ಅಶುದ್ಧವಾದ ಪದಾರ್ಥಗಳನ್ನು ತಿನ್ನುವುದು, ಇದೆಲ್ಲ
ಅದರ ಒಂದು ಪಾಪ ಯಾವುದು ಬರುತ್ತೋ ಅದು ಈ ಧೀಕಾರನ್ನು ಉಚ್ಚಾರಣೆ ಮಾಡಿದ ಮೂಲಕವಾಗಿ ಹೋಗುತ್ತೆ. ಧೀಮಹಿ. ಸೊ ಮಕಾರಂ ಮೌಕ್ತಿಕಾವರ್ಣಂ ಮಹಾದೇವ ಸದಾಚಿತಂ ಸರ್ವಪಾಪ ವಿನಿರ್ಮುಕ್ತಂ ಮಕಾರೋ ದಹತೆ ಕ್ಷಣಾತ್ ಅಂಥೇಳಿ. ಈ ಮಕಾರದಿಂದ ಮೌಕ್ತಿಕ ವರ್ಣ, ಮುತ್ತು ಇದಲ್ಲ, ಮುತ್ತಿನ ಬಣ್ಣದಲ್ಲಿರುವಂಥದ್ದು, ಅದು ಮಹಾದೇವ ಸದಾಚಿತ, ಮಹಾದೇವ ಅಂದರೆ ರುದ್ರದೇವರೇ ಒಂದು ರೂಪ, ಅದರಿಂದ ಪೂಜಿಸಲ್ಪಡುವಂತಹದ್ದು. ಸರ್ವ ಪಾಪ ವಿನಿರ್ಮುಕ್ತಂ, ಎಲ್ಲ ಪಾಪಗಳಿಂದಲೂ ಅದು ನಮಗೆ ಬಿಡುಗಡೆಯನ್ನು ಕೊಡುವಂತಹದ್ದು ಮಕಾರ. ಅದಾದ ಮೇಲೆ ಧೀಮಹಿ. ಸೊ ಹಿಕಾರೋ ಸ್ವರ್ಣ ವರ್ಣಂ ಚ ಸದಾ ರುದ್ರೇಣ ಚಾರ್ಚಿತಂ ಮಿಥ್ಯಾವಾದ ಕುತಂ ಪಾಪಂ ಹಿಕಾರೋ ದಹತೆ ಕ್ಷಣಾತ್ ಅಂತೇಳಿ. ಹಿಕಾರದಿಂದ ಇದು ಸ್ವರ್ಣವರ್ಣ, ಬಂಗಾರದ ಬಣ್ಣದ, ಇದು ಕೂಡ ಇಲ್ಲಿರುವಂತಹ ರೂಪವನ್ನು ಸದಾ ಪೂಜೆ ಮಾಡುವಂತಹ ರುದ್ರದೇವರು. ಇದು ಉಚ್ಚಾರಣೆ ಮಾಡುವುದರ ಮೂಲಕವಾಗಿ ಮಿಥ್ಯಾವಾದ ಕುತ, ಮಿಥ್ಯಾವಾದಗಳು ಯಾವುದು ಮಾಡ್ತಾರೋ ಅದರಿಂದ ಬರುವ ಪಾಪಗಳು ಅವೆಲ್ಲವೂ ನಾಶವಾಗುತ್ತೆ ಅಂಥೇಳಿ. ವಿಕಾರೋ. ಅದಾದಮೇಲೆ ಸೊ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಸೊ ನೆಕ್ಸ್ಟ್ ಧಿ. ಸೊ ಮತ್ತು ಧಿ ಅನ್ನೋದು ಧೀಮಹಿ ಅನ್ನುವಾಗ ಒಂದು ಧೀ ಬರುತ್ತೆ, ಧಿಯೋ ಯೋನಃ ಅನ್ನುವಾಗ ಶಾರ್ಟ್ ಧಿ. ಸೊ ಧಿಕಾರೋ ಇದೇನು ಸ್ಫಟಿಕಾಭಂಚ ಆತ್ಮನಾಚ ಸದಾಚಿತಂ ಕಾಯಜನ್ಯ ಕುತಂ ಪಾಪಂ ಧಿಕಾರೋ ದಹತೆ ಕ್ಷಣಾತ್. ಈ ಧಿ. ಸೊ ಧೀಮಹಿ ಧಿ ಯೋ ಯೋನಃ ಅನ್ನುವ ಆ ಧಿ ಬರುವಂಥದ್ದಲ್ಲಿ ಧಿಕಾರದಿಂದ ನಮಗೇನಾಗತ್ತೆ, ಕಾಯಜನ್ಯ ಕುತಂ ಪಾಪಂ, ದೇಹದಿಂದ ಮಾಡೋ ಪಾಪಗಳು ಬರುತ್ತೆ. ಅಲ್ಲಿರುವಂತಹ ಬಣ್ಣ ಯಾವುದು, ಸ್ಫಟಿಕ ಸ್ಫಟಿಕ ಅಂತಂದರೆ ಒಂದು ನಿಮ್ಗೆ ಗೊತ್ತು, ಸ್ಫಟಿಕ ಆಲಮ್ ಅಂತೇವಲ್ಲ, ಸ್ಫಟಿಕದ ಬಣ್ಣ ಅದಿದೆ, ಅಂತಹ ಬಣ್ಣದಿಂದ ಇರುವಂತಹದ್ದು. ಇದು ಆತ್ಮನಾಚ ಸದಾಚಿತಂ, ಭಗವಂತನ ಆತ್ಮ ಅನ್ನುವ ರೂಪದಿಂದಲೇ ಭಗವಂತನ ತನ್ನ ತಾನೇ ಪೂಜೆ ಮಾಡುವಂತಹ ರೂಪ ಇದು. ಅದಾದ ಮೇಲೆ ನೆಕ್ಸ್ಟ್ ಯೋಕಾರೋ ಗೌರವರ್ಣಂ ಚ ಮುನೀನಾಂ ತು ಸದಾಚಿತಂ. ಯೋ. ಸೊ ಧಿಯೋ ಯೋನಃ ಯೋಕಾರ ಅದು ಗೌರವರ್ಣ. ಗೌರವರ್ಣ ಅಂತ ಹೇಳಿದರೆ ಒಂಥರ ಸಫೈರ್ ಕಲರ್ ಅಂಥೇಳಿ. ಸೊ ಅದು ಮುನಿಗಳಿಂದ ಪೂಜಿಸಲ್ಪಡುವಂತಹ ರೂಪ. ಪ್ರಜಾಹರಣಜಂ ಪಾಪಂ ಯೋಕಾರೋ ದಹತೆ ಕ್ಷಣಾತ್. ಇದು ಪ್ರಜಾಹರಣ ಅಂದರೆ ಜನಗಳನ್ನು ಹರಣ ಮಾಡೋದ್ರೆ ಜನಗಳನ್ನು ಕೊಡುವುದಿರಬಹುದು, ಜನಗಳನ್ನು ಕದ್ಕೊಂಡು ಹೋಗುವುದಿರಬಹುದು, ಏನೇನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡಿರ್ಬೋದು. ಇಂಥ ಜನಗಳಿಗೆ ನಾವು ಯಾವ ತೊಂದರೆ ಕೊಡ್ತೀವೋ ಆ ಎಲ್ಲ ತೊಂದರೆಗಳು ಕೊಡುವಂಥ ಪಾಪ ಯಾವುದಿದೋ ಅದು ಯೋಕಾರದಿಂದ ಸುಟ್ಟು ಹೋಗುತ್ತೆ. ಸೊ ಧಿಯೋ ಯೋನಃ. ಸೊ ಧಿಯೋ ಯೋನಃ ಯೋಕಾರ 2 ಸರಿ ಬರುತ್ತೆ. 2ನೇ ಸರಿ ಬರುವಂತಹ ಯೋಕಾರ ಯೋಕಾರೋ ತೈಲವರ್ಣಂಚ ಪಿತೃಭಿಶ್ಚ ಸದಾಚಿತಂ. ಈ ತೈಲವರ್ಣದಲ್ಲಿ ಅಂದರೆ ಎಣ್ಣೆಯ ಬಣ್ಣದಲ್ಲಿರುವಂತಹದ್ದು, ಇದು ಪಿತೃದೇವತೆಗಳಿಂದ ಪೂಜಿಸಲ್ಪಡುವಂತಹ ರೂಪ. ಇದಕ್ಕೆ ನಾವು ಮಾಡಬೇಕಾಗಿದ್ದ ಕರ್ಮಗಳನ್ನು ಮಾಡದೇ ಇದ್ದರೆ ಬರುವ ಪಾಪಗಳು ಕರ್ಮ ಅಕರ್ಮ ಕುತಂ ಪಾಪ. ಇಲ್ಲ ಮಾಡಕೂಡದ್ದು ಮಾಡಬಾರದ್ದು ಡೂಸ್ ಡೋಂಟ್ಸ್ ಏನೇನೋ ಮಾಡುವಾಗ ಎಲ್ಲ ವಿಧವಾದ ಮಾಡುವಾಗಲೇನೋ ಪಾಪ. ಒಂದು ಕಾರ್ಯ ಮಾಡ್ಲಿಕ್ಕೆ ಹೋಗ್ತೀವಿ, ಅದು ಮಾಡುವಾಗ ಒಂದು ಪಾಪವನ್ನು ಮಾಡ್ತೀವಿ. ಇತ್ಯಾದಿ ಪಾಪಗಳು ಅಂದರೆ ಅವಾಂತರ ಪಾಪಗಳು ಏನೇಂತ ಇವೆಲ್ಲವೂ ಕೂಡ ಈ ಯೋಕಾರ ಅದು ಸುಟ್ಟಾಕತ್ತೆ ಅಂತ ಹೇಳಿದ. ಧಿಯೋ ಯೋ ನಹ ಪ್ರಚೋದಯಾದ್. ನಹ ಅಂದರೆ ನಕಾರಂ ಧೂಮ್ರವರ್ಣಂ ಚ ವಾಯುನಾ ಚ ಸದಾಚಿತಂ ಮನಸಾತು ಕೃತಂ ಪಾಪಂ ನಕಾರೋ ದಹತೆ ಕ್ಷಣಾತ್. ಮನಸ್ಸಿನಿಂದ ಮಾಡುವ ಪಾಪಗಳನ್ನು ನಕಾರ, ಇದು ಬಣ್ಣ ಧೂಮ್ರದ ಬಣ್ಣ, ಇದು ವಾಯುದೇವರಿಂದ ಪೂಜಿಸಲ್ಪಡುವಂತಹ ರೂಪ, ಅದು ಮಾನಸಿಕ ಪಾಪಗಳನ್ನು ಸುಟ್ಟಾಕುತ್ತೆ. ಅದಾದ ಮೇಲೆ ಧಿಯೋಯೋನ ಪ್ರಚೋದಯಾತ್. ಪ್ರಕಾರಂ ರಕ್ತವರ್ಣಂ ಚ ಈಶಾನ್ಯೇನ ಸದಾಚಿತಂ. ಈ ಅನ್ನುವ ಪ್ರಕಾರ ರಕ್ತವರ್ಣ ಅಂದರೆ ಕೆಂಪು ಬಣ್ಣದಲ್ಲಿದೆ, ಈಶಾನ್ಯದಿಂದ ಪೂಜಿಸಲ್ಪಡುವಂತಹ ರೂಪ. ಈಶಾನ್ಯ ಒಂದು ದಿಗ್ದೇವತೆ. ಸೊ ಜಲಪಾನ ಕುತಂ ಪಾಪಂ ಪ್ರಕಾರೋ ದಹತೆ ಕ್ಷಣಾತ್. ಜಲಪಾನ ಏನು ಬಾರದೆ ನೀರನ್ನು ಕುಡಿತೀವಿ ಅಂತಹ ಪಾಪಗಳು ಯಾವುದಿದೋ ಅವೆಲ್ಲವೂ ಕೂಡ ಇದು ಸುಟ್ಟು ಹಾಕಿಬಿಡುತ್ತೆ. ಅದಾದ ಮೇಲೆ ಚೋಕಾರಂ ಸ್ವರ್ಣವರ್ಣಂ ಚ ಈಶಾನ್ಯೇನ ಸದಾಚಿತಂ ಮದ್ಯಪಾನ ಕುತಂ ಪಾಪಂ ದಕಾರೋ ದಹತೆ ಕ್ಷಣಾತ್. ಸೊ ಪ್ರಚೋದಯಾತ್. ಚೋಕಾರ ಅದು ಚೋಕಾರ. ಸೊ ಚೋಕಾರ ಸ್ವರ್ಣವರ್ಣದಲ್ಲಿದೆ, ಬಂಗಾರದ ಬಣ್ಣ, ಇದು ಕೂಡ ಈಶಾನ್ಯದಿಂದ ಪೂಜಿಸಲ್ಪಡುವಂತಹ ರೂಪ. ಇದರ ಮೂಲಕವಾಗಿ ಮದ್ಯಪಾನದ ದೋಷಗಳು ಹೋಗುತ್ತೆ. ಇದು ಚೋಕಾರ. ಈ ಚೋಕಾರ ಸೊ ಮದ್ಯಪಾನ ಕುತಂ ಪಾಪಂ ಚೋಕಾರೋ ದಹತೆ ಕ್ಷಣಾತ್. ಈ ಚೋ ಅನ್ನುವ ಶಬ್ದವನ್ನು ಉಚ್ಚಾರಣೆ ಮಾಡುವುದರ ಮೂಲಕವಾಗಿ ಮದ್ಯಪಾನದ ಪಾಪ ಹೋಗುತ್ತೆ. ದಕಾರಂ ಸಿಂಧುವರ್ಣಂ ಚ ಶೇಷೇಣ ಸದಾಚಿತಂ ಅಯುಕ್ತಂ ಚ ಕೃತಂ ಪಾಪಂ ದಕಾರೋ ದಹತೆ ಕ್ಷಣಾತ್ ಪ್ರಚೋದಯಾತ್. ದಕಾರ. ಸೊ ಅದು ಸಿಂಧುವರ್ಣದಲ್ಲಿದೆ. ಸೊ ಸಿಂಧು ಅಂದರೆ ಓಷನ್, ಕಲರ್ ಆಫ್ ದ ಓಷನ್. ಓಷನ್ಗಳು ಒಂದು ತರಹ ಬ್ಲೂ ಇರುತ್ತಲ್ವ, ಆ ತರಹ ಬ್ಲೂ. ಸೊ ಈ ಬಣ್ಣದಲ್ಲಿರುವಂತಹದ್ದು ಇದು ಶೇಷನಿಂದ ಪೂಜಿಸಲ್ಪಡುವಂತಹ ರೂಪ. ಅಯುಕ್ತಂ ಚ ಕುತಂ ಪಾಪಂ. ಸೊ
ಮಾಡಕೂಡದ ಕೆಲಸಗಳನ್ನು ಯಾವಾಗ ಮಾಡ್ತೀವೋ ಆ ಪಾಪಗಳೆಲ್ಲ ಕೂಡ ಈ ದಕಾರ ಸುಟ್ಟಾಕತ್ತೆ. ಅದಾದ ಮೇಲೆ ಪ್ರಚೋದಯಾತ್, ಇಲ್ಲಿ ಣ್ಯಾ ಅನ್ನೋದು ಒಂದೇ ಅಕ್ಷರ ತಗೊಂಡಿದ್ದಾರೆ ಕಾರಣದಿಂದ ದಯಾತ್ ಅನ್ನೋದು ಯಾತ್ ಎರಡು ಸಪರೇಟ್ ಮಾಡಿದ್ದಾರೆ. ಯಾಕಾರಂ ಶ್ವೇತವರ್ಣಂ ಚ ವಾಯುನಾ ಚ ಪ್ರಪೂಜಿತಂ ಬ್ರಹ್ಮಸ್ವಹರಣಂ ಪಾಪಂ ಯಾಕಾರೋ ದಹತೆ ಕ್ಷಣಾತ್. ಪ್ರಚೋದಯಾತ್ ಯಾಕಾರದಿಂದ ಶ್ವೇತವರ್ಣ, ಇದು ಬಿಳಿ ಬಣ್ಣದಲ್ಲಿರುವಂತಹದ್ದು, ವಾಯುವಿನಿಂದ ಪೂಜಿಸಲ್ಪಡುವಂತಹ ರೂಪ. ಇದು ಬ್ರಹ್ಮ ಸ್ವಹರಣಂ ಅಂದರೆ ಏನು, ಒಂದು ಬ್ರಾಹ್ಮಣನ ಸಂಪತ್ತನ್ನು ಹರಣೆ ಮಾಡುವುದು ಇತ್ಯಾದಿ ಪಾಪಗಳು ಈ ಯಾಕಾರದಿಂದ ಸುಟ್ಟು ಹೋಗುತ್ತೆ, ಯಾಕಾರವನ್ನು ಸುಟ್ಟು ಹಾಕುತ್ತೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ತಕಾರಂ ನೀಲವರ್ಣಂ ಚ ಈಶ್ವರೇಣ ಸದಾಚಿತಂ ಶಿವಸ್ವಹರಣಂ ಪಾಪಂ ಯಾಕಾರೋ ದಹತೆ ಕ್ಷಣಾತ್. ಸೊ ಈ ತಕಾರದಿಂದ ನೀಲವರ್ಣದಲ್ಲಿರುವಂತಹ ಭಗವಂತನ ರೂಪ ಈಶ್ವರನಿಂದ ಪೂಜಿಸಲ್ಪಡುವಂತಹದ್ದು. ಇದೇನು ಮಾಡುತ್ತೆ, ಶಿವಸ್ವಹರಣಂ ಪಾಪಂ ಹಕಾರೋನ ಶೇಷಿತಂತಿಲ್ಲ ಅಂದರೆ ದೇವಾಲಯದಲ್ಲಿರುವಂತಹ ದೇವಾಲಯದ ಸುತ್ತು ಯಾರಾದರೂ ಕದಿಯಬಹುದು ಅಂತಹ ಪಾಪ, ಮಹಾಪಾಪಗಳು, ಆ ದೊಡ್ಡ ದೊಡ್ಡ ಪಾಪಗಳು ಈ ತಕಾರದಿಂದ ನಾಶವಾಗತ್ತೆ ಅಂಥೇಳಿ ಇತಿವರ್ಣಾನ್ ಸಮುಚ್ಚಾರ್ಯ ಓಂಕಾರೇಣ ಸಮನ್ವಿತಾತ್ ಭಸ್ಮಸಾತ್ ಕುರುತೆ ಸರ್ವಂ ಮಹಾಪಾತಕ ಪಂಚಕಂ ಅಂಥೇಳಿ ಹೇಳಿದರು. ಗಾಯತ್ರಿ ವರ್ಣದಂ ಸ್ತೋತ್ರಂ ಪ್ರತ್ಯಹಂ ಪಡತೆ ನರಹ ಸರ್ವಪಾಪ ವಿಶುದ್ಧಾತ್ಮ ಬ್ರಹ್ಮಲೋಕೆ ಮೇಯತೆ ಅಂತೇಳಿ ಇದು ಸ್ಮೃತಿಯ ವಚನ. ನಾನು ನಿನ್ನೆ ಹೇಳಿದಂತೆ ಇದಕ್ಕೆ ಪ್ರಮಾಣ ಸ್ಮೃತಿಯ ವಚನ ಇದೆ. ಈ ಒಂದು ಸ್ಮೃತಿ ಗ್ರಂಥದಿಂದ ಪುರಾಣಾದಿಗಳು ಇದು ಸ್ಮೃತಿ ಉದ್ಧಾರ, ಸ್ಮೃತಿಯಿಂದ ತೆಗೆದಂತಹ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಶ್ಲೋಕಗಳು. ಸೊ ಈ ವಿಧವಾಗಿ ಗಾಯತ್ರಿ ವರ್ಣಮಾಲಾ ಸ್ತೋತ್ರ ಅಂತ ಪ್ರಸಿದ್ಧವಾಗಿರುವಂತಹ ಈ ಸ್ತೋತ್ರದಲ್ಲಿ ಆ ವಿಷಯಗಳನ್ನು ನಮಗೆ ಹೇಳಿದ್ದಾರೆ. ಇದು ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ. ಸೊ ಅದನ್ನು ಒಂದು ಟೇಬಲ್ ಥರ ಹಾಕ್ಕೊಂಡೆಲ್ಲ ಮಾಡಿದರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಅದನ್ನು ಜಸ್ಟ್ ಮತ್ತು ಈಗ ನಾನು ರೀಸ್ಟೇಟ್ ಮಾಡಿದ್ದೀನಿ ಅದು. ಸೊ ಆಮೇಲೆ ಅದನ್ನು ನೋಡಿಬಿಟ್ಟು ಆ ಪದ್ಯ ನೋಡಿದ ಮೇಲೆ ನಾವು ನೆಕ್ಸ್ಟ್ ಪದ್ಯ ನೋಡಿದ್ವಿ. ಬಿಗಿದ ಕಂಠದಿಂದ ದೃಗ್ಭಾಷ್ಯಗಳಿಂದ ನಗೆ ಮೊಗದಿಂದ ಮಗಳೊಗೆದು ಮಿಗೆ ಸಂತೋಷದಿ ನೆಗೆದಾಡುತ್ತನಾ ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳುವುದಕ್ಕೆ ಗೃಹ ಕರ್ಮವ ಬ್ಯಾಸರದಲೆ ಪರಮೋತ್ಸಹತಿ ಮಾಡುತ್ತ ಮೂರ್ಜಗದ ದುಹಿತನ ಸೇವೆ ಇದೆ ಎನ್ನುತ್ತಲಿ ಮೋದದಿ ಅಹರಹ ಮನದಿ ಸಮರ್ಪಿಸುತ್ತಿಪ್ಪುದೇ ಫಲವಿದು ಬಾಳುವುದಕ್ಕೆ. ಇಲ್ಲಿ ಭಗವಂತನ ಮುಂಚಿನ ಪದ್ಯದಲ್ಲಿ ಹೇಗೆ ಪರವಶರಾಗಿ ಆ ನಾಲ್ಮೊಗನಯ್ಯನ ಚತುರ್ಮುಖನ ಬ್ರಹ್ಮನ ತಂದೆಯಾದ ಭಗವಂತನ ಗುಣಗಳನ್ನು ಪೊಗಳಿ ಹಿಗ್ಗುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿದ ಮೇಲೆ ನಾವು ಗೃಹ ಕರ್ಮವ ಬ್ಯಾಸರದಲ್ಲಿ ಪರಮೋತ್ಸಾಹತಿ ಮಾಡುತ್ತಾ ಮೂರ್ಜಗದ, ನಾವು ಗೃಹ ಅಂದರೆ ಮನೆ, ಗೃಹ ಕರ್ಮಗಳನ್ನು ಮಾಡುವುದು ಹೇಗೆ ಬ್ಯಾಸರದಲ್ಲೇ ಗೃಹ ಕರ್ಮಗಳನ್ನು ಪರಮೋತ್ಸಾಹ, ಮನೆ ಕೆಲಸ ಪರಮೋತ್ಸಾಹದಿಂದ ಮಾಡ್ತಾ ಇರಬೇಕು ಅಂಥೇಳಿ. ಏನ್ರಿ ಇದು ಮನೆ ಕೆಲಸಗಳನ್ನು ಪರಮೋತ್ಸಾಹದಿಂದ ಮಾಡಬೇಕು ಅಂತ ಹೇಳಿದ್ರೆ ಏನು ಉದ್ದೇಶ ಅಂದರೆ, ಈ ಮನೆ ಕೆಲಸಗಳನ್ನು ನಾವು ಯಾವಾಗ ಪರಮೋತ್ಸಾಹದಿಂದ ಮಾಡಬಹುದು? ಯಾವಾಗಲೂ ಮಾಡ್ತೀವಿ, ನಮ್ಮ ಮನೆ ಕೆಲಸ ನಾವು ಖುಷಿಯಾಗಿ ಮಾಡ್ತೀವಿ. ಆದರೆ ಇದು ಭಗವಂತ ನನಗೆ ಮಾಡಬೇಕಂತ ನಿರ್ದೇಶ ಮಾಡಿದ್ದಾನೆ ಅಂತ ತಿಳ್ಕೊಂಡು ಮಾಡಿದಾಗ ಇನ್ನೂ ಪರಮೋತ್ಸಾಹದಿಂದ, ಅಂದರೆ ಮನೆ ಕೆಲಸ ಆಗಬೇಕೆಂಬ ಉತ್ಸಾಹ ಇದ್ದೇ ಇದೆ. ಪರಮನಾದ ಭಗವಂತನೇ ನನ್ನನ್ನು ಇದು ಮಾಡಬೇಕಂತ ಆಜ್ಞೆ ಕೊಟ್ಟಿದ್ದಾನೆ ಅಂತ ನಾವು ಬೇಸರದಿಲ್ಲ, ಆವಾಗ ಬೇಸರಿಕೆ ಬರೋದಿಲ್ಲ. ಇದು ದೇವರು ಕೊಟ್ಟಂತಹ ಕೆಲಸ, ದೇವರಿಗೆ ಆಗಿ ಮಾಡ್ತಾ ಇದ್ದೀನಿ. ಅಂದರೆ ಯಾವುದೇ ಒಂದು ಕೆಲಸ, ಮನೆ ಕೆಲಸಗಳು ಮಾಡುವಾಗ ಕೂಡ ಅದು ದೇವರು ನನಗೆ ನಿರ್ದೇಶ ಮಾಡಿದ್ದು, ಅದು ನಾನು ದೇವರಿಗಾಗಿ ಮಾಡ್ತಾ ಇದ್ದೀನಿ ಅಂತ ಮಾಡಿದಾಗ ಅದು ನಾವು ಬೇಸರಿಕೆ ಬರದೆ ಪರಮ ಉತ್ಸಾಹದಿಂದ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಅಂದರೆ ಇದು ನೋಡ್ರಿ, ಇದು ಎಲ್ಲ ಕೆಲಸಗಳನ್ನು ಬಿಟ್ಟು ದೇವ್ರನ್ನ ಪೂಜೆ ಮಾಡಂತ ಹೇಳ್ತಾರೆ ಅಂತ ಭಾಳ ಜನ ಮಿಸ್ಟೇಕ್ ಮಾಡ್ಬೋದು. ಇಲ್ಲ, ಆ ಕೆಲಸಗಳು ಮಾಡುವಾಗಲೇ ಭಗವಂತನ ಚಿಂತನೆ ಮಾಡ್ತಾ ಮಾಡ್ರಿ ಅಂಥೇಳಿ. ಸೊ ಈ ವಿಧವಾಗಿ ನಾವು ಗೃಹ ಕರ್ಮಗಳನ್ನು ಮಾಡುವಾಗ ಕೂಡ ಆ ಭಗವಂತನ ಚಿಂತನೆಗಳನ್ನು ಮಾಡಬೇಕು. ಏನು ಮಾಡುತ್ತಾ ಮೂರ್ಜಗದ ಮಹಿತನ ಸೇವೆ ಇದೆ ಎನ್ನುತ್ತಲಿ ಮೋದದಿ. ಸೊ ಅದನ್ನು ಭಗವಂತನ ಸೇವೆ ಅಂತ ಭಾವನೆ ಮಾಡಿದಾಗ ಅದು ಉತ್ಸಾಹ ಬರುತ್ತೆ. ಸೊ ಯಾವುದೇ ಒಂದು ಕೆಲಸ ಮಾಡಿದ್ರು ಇದು ಮೂರ್ಜಗದ, ಮೂರು ಅಂದರೆ ಲೋಕಗಳು ಅಂತ ಒಂದೊಂದು ಸಾರಿ 7, 14, ಒಂದೊಂದು ಸಾರಿ 3 ಲೋಕ ಅಂತ. ಏನ್ರಿ ಅದು 3 ಲೋಕಗಳಂತ ಹೇಳಿದಾಗ ಕೆಳಗಿರುವ ಲೋಕಗಳು, ಮಧ್ಯದಲ್ಲಿರುವ ಲೋಕಗಳು, ಮೇಲೆ ಇರುವ ಲೋಕಗಳು. ಸೊ ಸೇಮ್ ಥಿಂಗ್ ರೀಕ್ಲಾಸಿಫಿಕೇಶನ್ ಅಂತೀವಲ್ಲ, ಈ 14 ಲೋಕಗಳನ್ನು ಕೆಳಗಿನ ಲೋಕಗಳು, ಮಧ್ಯದ ಲೋಕಗಳು, ಮೇಲ್ ಲೋಕಗಳು ಅಂತ ಮಾಡಿದಾಗ 3 ಸೆಟ್ಸ್ ಆಫ್ ಲೋಕ ಆಗುತ್ತೆ. ಸೊ ಈ ವಿಧವಾಗಿ ಎಲ್ಲ ಬೇಸಿಕ್ ಆಗಿ ಮೂರ್ಜಗ ಅಂತ ಹೇಳಿದ್ರು, ಚತುರ್ದಶ ಭುವನ 14 ಲೋಕಗಳಂತ ಹೇಳಿದ್ರು, ಯಾವುದೇ ಹೇಳಿದ್ರು ಕೂಡ ಎಲ್ಲ ಲೋಕಗಳು ಅಂಥೇಳಿ ಎಲ್ಲೇ ಅಂದರೆ ಸಮಸ್ತ ಪ್ರಪಂಚದಲ್ಲಿ ನಾವು ಭೂಮಿಯಲ್ಲಿದ್ದೀವಿ, ದೇವತೆಗಳು ಬೇರೆ 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 ಸ್ಥಾನಗಳಲ್ಲಿದ್ದಾರೆ.
ಸೊ ಆ ಬೇರೆ ಬೇರೆ ಸ್ಥಾನಗಳಲ್ಲಿ ಇರುವವರು ಕೂಡ ಎಲ್ಲರೂ ಕೂಡ ಏನು ಮಾಡಬೇಕು? ಮೂರ್ಜಗದ ಮಹಿತನ ಸೇವೆ. ಇದು ಮೂರ್ಜಗದಲ್ಲಿ ವ್ಯಾಪಿಸಿರುವಂತಹ ಮಹಿತ ಅಂದರೆ ಮಹಾಮಹಿಮನಾದವನು ಭಗವಂತನು, ಅವನ ಸೇವೆ ಅಂತ ನಾವು ತಿಳ್ಕೊಂಡು ಇದೇ ಏನಂತಲ್ಲಿ ಮೋದದಿ ಅಹರಹರ ಮಂದಿ ಮಾಡಬೇಕು ಅಂಥೇಳಿ. ಸೊ ಇನ್ನೊಂದು ವಿಧವಾಗಿ ನಾವು ನೋಡ್ಬೋದು, ಗೃಹ ಕರ್ಮವ ಮಾಡು. ಗೃಹ ಅಂತೇಳಿ ಮನೆ ಕೆಲಸ ಅಂತ ಒಂದು ಅರ್ಥ. ಗೃಹ ಅಂತ ಹೇಳಿದರೆ ಈ ನಮ್ಮ ದೇಹವೇ ಒಂದು ಗೃಹ. ಗೃಹ ಕರ್ಮವನ್ನು ಮಾಡುವುದು ಅಂದರೆ ಈ ದೇಹಕ್ಕೆ ಸಂಬಂಧ ಭಗವಂತ ನಮಗೆ ಶರೀರ ಮಾಧ್ಯ ಖಲು ಧರ್ಮ ಸಾಧನ ಅಂತ ಹೇಳಿ ನಾವು ಸಾಧನೆ ಮಾಡಲಿಕ್ಕೆ ಈ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹದಿಂದ ಮಾಡ್ಲಿಕ್ಕೆ ಏನೇನು ಕೆಲಸಗಳು ಮಾಡ್ಲಿಕ್ಕಾಗತ್ತೋ ಆ ಎಲ್ಲ ಕೆಲಸಗಳನ್ನು ಭಗವಂತನ ಸೇವೆ ಅಂತ ಮಾಡೋದು. ಅಂದರೆ ದೇಹದಿಂದ ಮಾಡುವ ಕೆಲಸಗಳು ಅಂದರೆ ಮನೆ ಕೆಲಸ ಮಾತ್ರ ಅಲ್ಲ, ಹೊರಗಿರುವ ಕೆಲಸಗಳು, ಆಫೀಸ್ ಕೆಲಸ, ಎಲ್ಲೋ ಈ ದೇಹದಿಂದ ಮಾಡುವ ನಾನಾ ವಿಧವಾದ ಕೆಲಸಗಳು. ಸೊ ನಾಟ್ ಓನ್ಲಿ ಜಸ್ಟ್ ದ ಹೌಸ್ ಕೋರ್ ಆರ್ ವಾಟ್ ಎವರ್, ಅದು ಮಾತ್ರವೇ ಅಲ್ಲ, ಎಲ್ಲ ಕೆಲಸಗಳು, ದೇಹ ಇದ್ದಷ್ಟು ದಿನ ಮಾಡುವ ಕೆಲಸಗಳು, ಎಲ್ಲ ಕೆಲಸಗಳನ್ನು ಕೂಡ ದೈಹಿಕ ಕರ್ಮಗಳು ಯಾವುದಿದೆ, ದೇಹ ಸಂಬಂಧವಾದ ಕರ್ಮಗಳು, ಇವೆಲ್ಲವೂ ಕೂಡ ಭಗವಂತನೇ ನನಗೆ ಕೊಟ್ಟಿದ್ದಾನೆ, ಮಾಡುವಂಥ ಆಜ್ಞೆ ಮಾಡಿದ್ದಾನೆ, ಅವನಿಗಾಗಿ ದುಡಿತಾ ಇದ್ದೀನಿ ನಾನು, ನನ್ನಗಾಗಲ್ಲ, ನನ್ನವರಿಗಾಗಲ್ಲ, ಭಗವಂತನಿಗಾಗಿ ಮಾಡ್ತಾ ಇದ್ದೀನಿ ಅಂತಹ ಒಂದು ಅನುಸಂಧಾನದಿಂದ ಮಾಡಬೇಕು. ಸೊ ಅದನ್ನು ಹೇಳ್ತಾ ಇದ್ದು ಶ್ರಮಸ್ತೋಮ ಪ್ರೇಮನ್ ಅಂತೇಳಿ ನಮ್ಮಿಂದ ಶ್ರಮದಿಂದ ಮಾಡುವ ಸ್ತೋತ್ರಕ್ಕೆ ಪ್ರಿಯನಾಗುವನಂತೆ. ಭಗವಂತನನ್ನು ಬೇಡುವುದೇ, ನಾನು ಏನೇ ಶ್ರಮ ಪಡೆಯದೆ ಮಾಡಲಿ ಅದೆಲ್ಲ ಶ್ರಮನೇ ಅಲ್ಲ, ನಿನಗಾಗಿ ಮಾಡ್ತಾ ಇದ್ದ ಶ್ರಮ ಅಲ್ಲ. ಯಾಕಂದರೆ ನಿನ್ನ ದೇಹ ನಿನಗಾಗಿ ಉಪಯೋಗಿಸ್ತಾ ಇದೆ, ಇದು ನೀನು ಕೊಟ್ಟ ದೇಹ ನಿನಗಾಗಿಯೇ ಉಪಯೋಗವಾಗ್ತಾ ಇದೆ, ಯಾವುದು ಶ್ರಮವಲ್ಲ, ಇದು ದುಡಿಯುವುದು ಅಲ್ಲ, ಇದು ನಿನ್ನ ದೇಹ ನಿನಗೆ ಉಪಯೋಗಿಸುವುದಷ್ಟೇ. ಸೊ ಹಾಗೆ ಮಾಡಿದಾಗ ಪರಮ ಉತ್ಸಾಹದಿಂದ ನಾವು ಮಾಡಿದವರಾಗ್ತಾರೆ ಅಂತೇಳಿ. ಸೊ ಈ ವಿಧವಾಗಿ ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಈ ವಿಧವಾಗಿ ಹೇಳಿದಾಗ ಕಾಯನ ವಾಚ ಮನಸ್ಸೇಂದ್ರಿಯ ನಾವು ಅದನ್ನು ಹೇಳ್ತೀವ, ಅದೆಲ್ಲ ಅದಕ್ಕೆ ಕಾಯೇನ ವಾಚ ಮನಸ ಇಂದ್ರಿಯ ಆ ಪ್ರಜ್ಞೆ ಹೇಳುವಾಗ ದೇಹ ಮಾತು ಮನಸ್ಸು ಇಂದ್ರಿಯ ಬುದ್ಧಿ ಸ್ವಭಾವ ಇವೆಲ್ಲದರಿಂದ ಮಾಡುವಂಥ ಪ್ರತಿ ಒಂದರದಿಂದಲೂ ಮಾಡುವಂತಹ ಗೃಹ ಅಂತ ಹೇಳಿದರೆ ಜಸ್ಟ್ ನಮ್ಮ ಈ ದೇಹ ಅಂತ ಅಲ್ಲ, ಮನಸ್ಸು ಒಂದು ಗೃಹ, ವಾಕ್ ಅದು ಒಂದು ಗೃಹ ಇದ್ದ ಅಂದರೆ ಪರಮಾತ್ಮ ಇರುವಂತಹ ಇವೆಲ್ಲವೂ ಕೂಡ ಅಂದರೆ ಎಲ್ಲವೂ ಕೂಡ ಪರಮಾತ್ಮನ ಗೃಹಗಳೇ. ಗೃಹ ಅಂದರೆ ಮನೆ, ಯಾರ ಮನೆ? ಭಗವಂತನ ಮನೆ. ಭಗವಂತ ಎಲ್ಲ ಕಡೆ ಇದ್ದಾನೆ. ಸೊ ಎಲ್ಲ ದೇಹದಿಂದ ಮಾಡುವ ಕೆಲಸ, ಮಾತಿನಿಂದ ಮಾಡುವ ಕೆಲಸ, ಮನಸ್ಸಿನಿಂದ ಮಾಡುವ ಕೆಲಸ, ಇಂದ್ರಿಯಗಳಿಂದ ಮಾಡುವ ಕೆಲಸ, ಬುದ್ಧಿಯಿಂದ ಮಾಡುವ ಕೆಲಸ, ಎಲ್ಲ ಕೆಲಸಗಳು ಭಗವಂತನಿಗೆ ಅಂಥೇಳಿ ದಾರಾತ್ ಸುತಾನ್ ಪ್ರಿಯಾನ್ ಬಂಧೂನ್ ಪರಸ್ಮೈ ಸ್ಮ ನಿವೇದಯೇತ್ ಅಂತೇಳಿ. ಅಂದರೆ ಎಲ್ಲರೂ ಹೆಂಡತಿ ಮಕ್ಕಳು ಮುಂದೆ ಎಲ್ಲರೂ ಕೂಡ ಭಗವಂತ ಕೊಟ್ಟಿದ್ದಾನೆ ಇದ್ದಾರೆ, ಇಲ್ಲದೇ ಇಲ್ಲ. ಸೊ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಅವರು ನಿನ್ನ ಸೇವಕರೇ, ನಾನು ನಿನ್ನ ಸೇವಕನೇ, ಎಲ್ಲರೂ ನಿನ್ನವರೇ, ನಾನೆಲ್ಲರಿಗೂ ಮಾಡೋ ಕೆಲಸ ನಿನಗೆ ಅವರ ಒಳಗಿರುವ ಭಗವಂತನ ರೂಪನಿಗಾಗಿ ಮಾಡ್ತಾ ಇದ್ದೀನಿ ಅನ್ನುವ ಅನುಸಂಧಾನದಿಂದ ಮಾಡಿಕೊಂಡು ಎಲ್ಲವೂ ಭಗವಂತನ ಸೇವೆ, ಎಲ್ಲವೂ ಭಗವಂತನ ಸೇವೆ, ಎಲ್ಲವೂ ಭಗವಂತನ ಸೇವೆ ಅಂತ ಇಂತಹ ಒಂದು ಉತ್ಕೃಷ್ಟವಾದ ಭಾವನೆಯಿಂದ ನಾವು ಮಾಡಿದಾಗ ಕೂರ್ಮ ಪುರಾಣದಲ್ಲಿ ಬರುವಂತಹ ಈ ವಚನ ಸಾರ್ಥಕವಾಗತ್ತೆ. ಈ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ, ಗೃಹ ಕರ್ಮೋತ್ಸವೇ ಚೈವ ಕೃತ್ವಾ ಸರ್ವಂ ದಿನೇ ದಿನೇ ಹರಿಸೇವೇತಿ ಮತ್ವಾತು ಸಂತೋಷೇಣ ಸಮರ್ಪಯೇತ ಅಂಥೇಳಿ. ಗೃಹ ಕರ್ಮ ಉತ್ಸವ ಅಂಥೇಳಿ, ಮಾಡುವ ಎಲ್ಲ ಕೆಲಸಗಳು ನಿನ್ನ ಉತ್ಸವ ಅಂಥೇಳಿ ಈ ವಿಧವಾಗಿ ನೆನೆತ ಸರ್ವವನ್ನು ದಿನದಲ್ಲಿ ಮಾಡುವುದೆಲ್ಲ ಕೂಡ ಹರಿಸೇವಾ 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 ಅಂಥೇಳಿ ತಿಳಿದು ಸಂತೋಷದಿಂದ ಭಗವತ್ ಪರವಾಗಿ ಮಾಡ್ತಾ ಇದ್ದೀನಿ ಅನ್ನುವ ಜ್ಞಾನದಿಂದ ಮಾಡಿದರೆ ಭಗವಂತ ಸಂತುಷ್ಟನಾಗ್ತಾನೆ ಅನ್ನುವ ದೃಷ್ಟಿಕೋನ ಇರಬೇಕು ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಪರಮೋತ್ಸಾಹದಿ ಮಾಡುತ್ತಾ ಮೂರ್ಜಗದ ಮಹಿಮ ಉಳ್ಳವನು ಅವನ ಸೇವೆ ಇದೆ ಎನ್ನುತ್ತಲಿ ಮೋದದಿ ಸಂತೋಷದಿಂದ ಅಹರಹ ಅಂದರೆ ಅಂದರೆ ಬೆಳಿಗ್ಗೆ ದಿನ, ಅಹರಹ ಅಂದರೆ ದಿನ ಪ್ರತಿದಿನ, ಅಹರಹರ ಅನ್ನೋ ಶಬ್ದಕ್ಕೆ ಪ್ರತಿದಿನ ಎವ್ರಿ ಡೇ ಅಂತ ಅರ್ಥ. ಅಹರಹರ ಮನದಿ ಸಮರ್ಪಿಸುತ್ತಿದೆ ನೋಡಿ. ಸಮರ್ಪಣೆ ಮಾಡಬೇಕಂದ್ರೆ ಏನೋ ಇಲ್ಲೇ ಕೂತ್ಕೊಂಡು ನಾನು ಸಮರ್ಪಣೆ ಮಾಡಲಿಕ್ಕೆ ನನಗೇನು ಪಾತ್ರೆ ಇಲ್ಲರಿ ನೀರಿಲ್ಲರಿ ಅಂತ ಅನ್ನಬೇಕಾಗಿಲ್ಲ. ಮನದಿ ನನ್ನ ಮನಸ್ಸಿನಲ್ಲಿ ಸಮರ್ಪಣೆ ಮಾಡಿದರೂ ಸಾಕು. ಆ ವಿಧವಾಗಿ ಮನಸ್ಸಿನ ಸಮರ್ಪಣೆ ಮಾಡಲೇಬೇಕು. ಆ ಮಾನಸಿಕ ಸಮರ್ಪಣೆ ಆದರೂ ಮಾಡಿರಿ. ಅದು ಮಾಡುವುದರ ಮೂಲಕವಾಗಿ ಏನಾಗುತ್ತೆ? ಶುದ್ಧವಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಅಂತಃಶುದ್ಧಿ ಆಗುತ್ತೆ, ಬಹಿಶುದ್ಧಿ ಆಗುತ್ತೆ. ಇದನ್ನು ಮಾಡಿರಿ ಅಂಥೇಳಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ.
ಅದ ಮುಂಚಿನ ಆ ಹಿಂದಿನ ಪದ್ಯ ಆದಮೇಲೆ ಈ ಪದ್ಯದಲ್ಲಿ ಎಲ್ಲವೂ ಭಗವಂತನ ಅಧೀನ ಅಂತ ಹೇಳಿದ್ದಾರೆ. ಅದನ್ನೇ ಮತ್ತು ನಾವು ಹೇಗೆ ಅನುಸಂಧಾನ ಮಾಡ್ಕೋಬೇಕು, ಹೇಗೆ ನೋಡಬೇಕು, ಎಷ್ಟು ಭಗವಂತನ ಅಧೀನ ಎಲ್ಲವೂ, ಅವನು ಸ್ವತಂತ್ರ, ಎಲ್ಲರೂ ಅವನ ಮೇಲೆ ಆಧಾರಪಟ್ಟಿದ್ದ ಅಂತ ಹೇಳಿದ್ದಾರೆ. ಮತ್ತು ಹೇಳಿದ್ದೆ ಮತ್ತು ಹೇಳ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಹೇಳುವುದು ಯಾಕೆ? ಮನಸ್ಸಿನಲ್ಲಿ ಆ ಭಗವಂತನ ಚಿಂತನೆಯೇ ಮತ್ತು ಬರಬೇಕು. ಅಭ್ಯಾಸ ಯೋಗೇನ ತಥೋ ಅಂತ ಹೇಳಿದಂತೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅಭ್ಯಾಸ ಯೋಗ, ಪ್ರಾಕ್ಟೀಸ್ ಮತ್ತು ಹೇಳಿದ್ದೆ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ ಅದು ಇನ್ನೂ ಪ್ರಾಕ್ಟೀಸ್ ಆಗಬೇಕು, ಚೆನ್ನಾಗಿ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಬೇಕು ಅಂಥೇಳಿ. ಅದಕ್ಕೆ ಕ್ಲೇಶ ಆನಂದಗಳು ಈಶ ಅಧೀನ. ಕ್ಲೇಶ ಅಂದರೆ ದುಃಖಗಳು, ಕ್ಲೇಶಗಳು, ಕಷ್ಟಗಳು, ಆನಂದ ಸುಖಗಳು, ಇವೆಲ್ಲವೂ ಕೂಡ ಕ್ಲೇಶ ಆನಂದಗಳು ಈಶ ಅಧೀನ, ಆ ಭಗವಂತನ ಅಧೀನದಲ್ಲಿದೆ, ಅವನಿಗೆ ಸಂಬಂಧಪಟ್ಟದ್ದು, ಅವನೇ ಇದರಲ್ಲೆಲ್ಲ ನಿಯಮನ ಮಾಡ್ತಾನೆ ಅಂಥೇಳಿ ಈಶ ಅಧೀನ. ಸಮಾಸಮ ಬ್ರಹ್ಮ ಸದಾಶಿವರು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪ್ರಯೋಗ ಮಾಡಿದರೆ ಸಮಾಸಮ ಅಂಥೇಳಿ. ಏನು ಸಮಾಸಮ ಅಂದರೆ ಏನು? ವಾಟ್ ಇಸ್ ದಟ್ ಮೀನ್? ಸಮ ಅಂತ ಹೇಳಿದ್ರೆ ಸಮಾನವಾಗಿರುವಂತಹದ್ದು. ಅಸಮ ಅಂದರೆ ಅನ್ಈಕ್ವಲ್, ಈಕ್ವಲ್ ಆ್ಯಂಡ್ ಅನ್ಈಕ್ವಲ್. ಇದು ಯಾವಾಗ ಅನ್ವಯ ಆಗುತ್ತೆ ಅಂದರೆ ಲಕ್ಷ್ಮಿ ಒಬ್ಬಳಿಗೆ ಅನ್ವಯವಾಗುತ್ತೆ. ಲಕ್ಷ್ಮಿಗೆ ಸಮನ ಕೆಲ ಮಾತಸ್ತ್ವ ಮಮನಾಥ ಯೋಗಿನಿ ಮಮನಾಥೇನ ಅಂಥೇಳಿ ವಾದಿರಾಜಸ್ವಾಮಿ ಸ್ತೋತ್ರ ಮಾಡ್ಕೊಂಡು ಬರ್ತಾರೆ. ಸೊ ಸಮನ ಅಂತ ಲಕ್ಷ್ಮೀ ದೇವಿಗೆ ಪ್ರಸಿದ್ಧವಾಗಿರುವಂತಹ ಹೆಸರು. ಯಾಕೆ ಸಮನ ಅಂತ ಕರೀತಾರೆ ಲಕ್ಷ್ಮಿಗೆ? ಭಗವಂತನ ಜೊತೆಯಲ್ಲಿ ದೇಶತಃ ಕಾಲತಃ ಸಮವ್ಯಾಪ್ತಿ ಉಳ್ಳವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಒಬ್ಬಳೇ ಭಗವಂತನಿಗೆ ದೇಶತಃ ಕಾಲತಃ ಅಂದರೆ ಏನು? ಎಲ್ಲಿಯೇ ಆಗಲಿ, ಮುಕ್ತ ಪ್ರಪಂಚ ಆಗಬಹುದು, ಅಮುಕ್ತ ಪ್ರಪಂಚ ಆಗಬಹುದು, ಮೋಕ್ಷದಲ್ಲಿ ಆಗಬಹುದು, ಮೋಕ್ಷಕ್ಕೆ ಬರ್ಲಕ್ಕೆ ಮುಂಚೆ ಹೋಗಕ್ಕೆ ಮುಂಚೆ, ಎಲ್ಲೋ ಯಾವುದೇ ಎಲ್ಲಿ ತಗೊಂಡ್ರು ಅಂದರೆ ಸಮಸ್ತ ಜಗತ್ತಿನಲ್ಲಿ, ಸಮಸ್ತ ಪ್ರಪಂಚದಲ್ಲಿ, ಎಲ್ಲ ಕಡೆನೂ, ಸಮಸ್ತ ಪ್ರಪಂಚ ಅಮುಕ್ತ ಪ್ರಪಂಚ ಮಾತ್ರ ಅಲ್ಲ, ಮುಕ್ತ ಪ್ರಪಂಚದಲ್ಲಿಯೂ ಮೋಕ್ಷದಲ್ಲಿಯೂ ಭಗವಂತನ ಜೊತೆಯಲ್ಲಿ ಎಲ್ಲೆಲ್ಲಿ ಭಗವಂತ ಇದ್ದಾನೋ ಅಲ್ಲೆಲ್ಲವೂ ಲಕ್ಷ್ಮಿ ಇದ್ದಾಳೆ. ದೇಶತಃ ಎಲ್ಲ ಕಡೆ ಭಗವಂತನ ಇದ್ದ ಕಡೆ ಎಲ್ಲ ಲಕ್ಷ್ಮೀದೇವಿ ಇದ್ದಾಳೆ. ಅದು ದೇಶತಃ ಸಮಾನ ವ್ಯಾಪ್ತಿ, ಕಾಲತಃ ಸಮಾನ ವ್ಯಾಪ್ತಿ. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತ ಎಷ್ಟೆಷ್ಟು ರೂಪಗಳನ್ನು ತಾಳಿದ್ದಾನೋ ಅಷ್ಟು ರೂಪಗಳನ್ನು ತಾಳಿದ್ದಾಳೆ ಲಕ್ಷ್ಮೀದೇವಿ. ಸೊ ಸಮಾನ ವ್ಯಾಪ್ತಿ. ಈ ವಿಧವಾಗಿ ದೇಶತಃ ಕಾಲತಃ ಸಮಳ ಆಗಿದ್ದಾಳೆ. ಅಂದರೆ ವ್ಯಾಪ್ತಿತ್ವೇನ ಸಮಳು. ದೇಶತಃ ಕಾಲತಃ ಕೂಡ ಸ್ವಾತಂತ್ರ್ಯ ಅಂದರೆ ಈಗ ದೇಶತಃ ವ್ಯಾಪ್ತಿ ಭಗವಂತನಿಗೆ ಎಷ್ಟು ವ್ಯಾಪ್ತಿ ಇದೋ ಅಷ್ಟು ವ್ಯಾಪ್ತಿ ಲಕ್ಷ್ಮಿಗಿದೆ. ಆದರೆ ಅದು ಸ್ವತಂತ್ರ ಅಲ್ಲ, ಭಗವಂತ ಕೊಟ್ಟಿದ್ದಾನೆ ಇದೆ. ಆ ಕಾರಣದಿಂದ ದೇಶತಃ ಕಾಲತಃ ಭಗವಂತನ ಜೊತೆಯಲ್ಲಿ ಸಮಾನ ವ್ಯಾಪ್ತಿ ಉಳ್ಳವಳು ಅಂದರೆ ಎಲ್ಲ ಕಡೆ ಇದ್ದಾಳೆ ಲಕ್ಷ್ಮೀದೇವಿ. ಆದರೆ ಗುಣತಃ ಸಮಾನಳಲ್ಲ, ಅಸಮಳು. ಅದಕ್ಕೆ ಸಮ ಅಸಮ. ದೇಶತಃ ಕಾಲತಃ ಸಮವ್ಯಾಪ್ತಿ, ಗುಣತಃ ಸಮವ್ಯಾಪ್ತಿ ಇಲ್ಲ. ಭಗವಂತನಿಗಿರುವ ಎಲ್ಲ ಗುಣಗಳು ಲಕ್ಷ್ಮೀದೇವಿಗೆ ಇಲ್ಲ. ಇರುವ ಗುಣಗಳು ಕೂಡ ಭಗವಂತನಿಗಿದ್ದಷ್ಟು ಇಲ್ಲ. ಸೌಂದರ್ಯ ಗುಣ ಭಗವಂತನಿಗೆ, ಲಕ್ಷ್ಮಿಗೂ ಸೌಂದರ್ಯ ಗುಣ ಇದೆ. ಆದರೆ ಭಗವಂತನ ಸೌಂದರ್ಯ ಗುಣ ಲಕ್ಷ್ಮಿಯ ಸೌಂದರ್ಯ ಗುಣಕ್ಕಿಂತ ಬಹಳ ಹೆಚ್ಚು. ಎಲ್ಲ ಗುಣಗಳಲ್ಲಿ ಕೂಡ ಅಂದರೆ ಸಗುಣ ವಿಗುಣ ಅಂತ ನಾವು ಹರಿಕಥಾಂಸಾರದಲ್ಲಿ ಮಾಡುವಾಗ ನೋಡಿದ್ದೀವಿ. ಸಗುಣ ಅಂತ ಹೇಳಿದರೆ ಇಬ್ಬರಲ್ಲಿ ಯಾರು ಇಬ್ಬರನ್ನು ಕಂಪೇರ್ ಮಾಡಿದಾಗ ಇಬ್ಬರಲ್ಲಿ ಇರುವ ಗುಣಕ್ಕೆ ಸಗುಣ ಅಂತ ಕರೀತಾರೆ. ಅಂದರೆ ಸಿಮಿಲರ್ ಕ್ವಾಲಿಟೀಸ್. ಬಟ್ ಆ ಸಿಮಿಲರ್ ಕ್ವಾಲಿಟೀಸ್ನಲ್ಲಿ ಡಿಫರೆನ್ಸ್ ಇರ್ಬೋದು. ಉದಾಹರಣೆಗೆ ನಾನು ಹೇಳಿದ ಸೌಂದರ್ಯ, ಲಕ್ಷ್ಮಿಯೂ ಸೌಂದರ್ಯ ಇದೆ, ಭಗವಂತನಲ್ಲಿ ಸೌಂದರ್ಯ ಇದೆ. ಆದರೆ ಭಗವಂತನಲ್ಲಿರುವ ಸೌಂದರ್ಯ ಲಕ್ಷ್ಮಿಯ ಸೌಂದರ್ಯಕ್ಕಿಂತ ಬಹಳ ಜಾಸ್ತಿ. ಸಮಾನ ಗುಣ, ಸಜಾತಿ ಗುಣ ಅಂತ ಕರೀತಾರೆ. ಸ್ವತಂತ್ರ ತಗೊಂಡರೆ ಅದು ಭಗವಂತನಲ್ಲಿ ಮಾತ್ರ ಇದೆ, ಲಕ್ಷ್ಮಿಯಲ್ಲಿ ಇಲ್ಲವೇ ಇಲ್ಲ. ಸೊ ಆ ಕಾರಣದಿಂದ ಅದಕ್ಕೆ ವಿಗುಣ ಅಂತ ಕರೀತಾರೆ. ಅಂದರೆ ಕೇವಲ ಭಗವಂತನಲ್ಲಿದ್ದು ಲಕ್ಷ್ಮಿಯಲ್ಲಿ ಇಲ್ಲದೇ ಇರುವಂತಹ ಗುಣ ಯಾವುದಿದೋ ಅದು ಒಂದು ಎಕ್ಸಾಂಪಲ್ ಸ್ವತಂತ್ರ. ಸೊ ಅದು ವಿಗುಣ. ಸೊ ಇದರಲ್ಲಿ ಅಸಮಳು ಲಕ್ಷ್ಮಿ, ಸ್ವತಂತ್ರ ಇಲ್ಲವೇ ಇಲ್ಲ ಲಕ್ಷ್ಮಿಗೆ, ಭಗವಂತನಿಗಿದೆ. ಭಗವಂತನಿಗೆ ಇಬ್ಬರಿಗೆ ಇರೋ ಗುಣಗಳಲ್ಲೂ ಕೂಡ ಲಕ್ಷ್ಮೀದೇವಿ ಕಮ್ಮಿಯಾಗಿದೆ ಆ ಗುಣಗಳು. ಸೊ ಈ ವಿಧವಾಗಿ ಅಸಮಳೂ ಆಗಿದೆ. ಅಂದರೆ ಶಿ ಇಸ್ ನಾಟ್ ಈಕ್ವಲ್ ಟು ಪರಮಾತ್ಮ. ಬಟ್ ವ್ಯಾಪ್ತಿ ಈ ದೇಶತಃ ಕಾಲತಃ ಸಮಾನ ವ್ಯಾಪ್ತಿ ಇದೆ. ಸೊ ದಟ್ ವೇ ಶಿ ಈಸ್ ಈಕ್ವಲ್ ಟು ಪರಮಾತ್ಮ. ಅದಕ್ಕೆ ಲಕ್ಷ್ಮೀದೇವಿಗೆ ಸಮಾಸಮ ಅಂತ ಕರೀತಾರೆ. ಈಕ್ವಲ್ ಆ್ಯಂಡ್ ಅನ್ಈಕ್ವಲ್ ಈ ಹೆಸರು ಲಕ್ಷ್ಮೀದೇವಿಗಿರುವಂತಹ ಹೆಸರು. ಸೊ ಅದಕ್ಕೆ ಕ್ಲೇಶಾನಂದಗಳು ಈಶಾಧೀನ, ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು. ಸೊ ಅಂದರೆ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸದಾಶಿವರು, ರುದ್ರದೇವರು ಇವರೆಲ್ಲರೂ ಕೂಡ ಈಶಿತವ್ಯರು. ಸೊ ಏನು ಈಶಿತವ್ಯರು ಅಂದರೆ ಎರಡು ವಿಧವಾಗಿ. ಈಶಿತವ್ಯರು ಅಂದರೆ ಬಹಳ ಡೀಪ್ ಮೀನಿಂಗ್ ಇರುವಂತಹ ಶಬ್ದ. ಈಶನಾಥ್, ಈಶಾ ಅಂತ ಹೇಳಿದ್ರೆ ಸಮರ್ಥ ಆರ್ ಕಂಟ್ರೋಲರ್ ಅಂತ ಅರ್ಥ ಈಶ್ ಶಬ್ದ. ಈಶಿತವ್ಯರು
ಕಂಟ್ರೋಲ್ ಮಾಡುವವರು ಅಂತ ಹೆಸರು. ಇವರೆಲ್ಲರೂ ಕಂಟ್ರೋಲ್ ಮಾಡುವವರು. ಯಾರನ್ನು ಕಂಟ್ರೋಲ್ ಮಾಡ್ತಾರೆ? ಅವರವರಿಗಿಂತ ಕೆಳಗಿರುವವರನ್ನು ಕಂಟ್ರೋಲ್ ಮಾಡ್ತಾರೆ. ಈ ತಾರತಮ್ಯ ಜ್ಞಾನವನ್ನು ತಿಳಿಸು. ಸಮಾಸಮ ಲಕ್ಷ್ಮೀದೇವಿ ಅವಳು ಈಶಿತವ್ಯಳು ಅಂದರೆ ತಾನು ಲೀಡರ್ ಆಗಿದ್ದಾಳೆ. ಯಾರಿಗೆ? ಎಲ್ಲರಿಗೂ. ಎಲ್ಲರೂ ಯಾರು? ಅವಳಕ್ಕಿಂತ ಕೆಳಗಿರುವಂತಹ ಅವರು ಬ್ರಹ್ಮ ರುದ್ರ ಮುಂತಾದ ಸಮಸ್ತ ದೇವತೆಗಳು. ಸೊ ನಾರಾಯಣ ಒಬ್ಬನನ್ನು ಬಿಟ್ಟು ಮಿಕ್ಕವರೆಲ್ಲರೂ ಲಕ್ಷ್ಮಿಗೆ ಕೆಳಗೆ ಇದ್ದಾರೆ. ಆಕೆ ಈಶಿತವ್ಯರು. ಲಕ್ಷ್ಮಿಯು ಈಶಿತವ್ಯಳು ಅಂದರೆ ಏನು? ಸರ್ವೋತ್ಕೃಷ್ಟಿಯನ್ನು ನೋಡಬೇಕಾದವಳು ಮಿಕ್ಕೆಲ್ಲರನ್ನು ಕಂಪೇರ್ ಮಾಡಿದರೆ ಪರಮಾತ್ಮನನ್ನು ಬಿಟ್ಟು. ಸೊ ಆ ಕಾರಣದಿಂದ ಅವಳು ಈಶಿತವ್ಯಳು, ಶಿ ಇಸ್ ಲಾರ್ಡ್. ಬಟ್ ಪರಮಾತ್ಮನಲ್ಲಿ ಕಂಪೇರ್ ಮಾಡಿದ್ರೆ ಈಶಿತವ್ಯಳು ಅಂದರೆ ಏನು? ಪರಮಾತ್ಮನೇ ಈಶನಾಗಿ ಉಳ್ಳವಳು. ಸೊ ಶಿ ಹ್ಯಾಸ್ ಪರಮಾತ್ಮ ಇಸ್ ಈಶ. ಸೊ ಆ ಕಾರಣದಿಂದ ಲಕ್ಷ್ಮಿ ಈಶಿತವ್ಯಳು, ಪರಮಾತ್ಮ ಈಶನಾಗಿ ಉಳ್ಳವರು. ಮಿಕ್ಕವರನ್ನೆಲ್ಲ ಈಶನತ್ವ ಕಂಟ್ರೋಲ್ ಮಾಡುವವಳು ಆಗಿದ್ದಾಳೆ ಲಕ್ಷ್ಮೀದೇವಿ. ಬ್ರಹ್ಮ ತಗೊಂಡ್ರೆ ಬ್ರಹ್ಮದೇವರು ಅವರಿಗಿಂತ ಕೆಳಗಿರುವವರೆಲ್ಲರನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಅವರಿಗಿಂತ ಮೇಲೆ ಇಬ್ಬರಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ, ನಾರಾಯಣನಿದ್ದಾನೆ. ಅವರಿಬ್ಬರಿಂದಲೂ ಕಂಟ್ರೋಲ್ ಮಾಡಲ್ಪಡ್ತಾನೆ ಬ್ರಹ್ಮದೇವರು. ರುದ್ರದೇವರು ತಗೊಂಡ್ರೆ ಅದೇ ವಿಧವಾಗಿ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು. ಪ್ರತಿಯೊಂದು ದೇವತೆ ಕೂಡ ಆ ದೇವತೆಕ್ಕಿಂತ ಇರುವವರನ್ನೆಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ ಆ ದೇವತೆ. ಆ ದೇವತೆಕ್ಕಿಂತ ಮೇಳೆಗೆ ಇರುವವರನ್ನು ಎಲ್ಲರಿಂದಲೂ ಕಂಟ್ರೋಲ್ ಮಾಡಲ್ಪಡ್ತಾನೆ. ಕಂಟ್ರೋಲ್ ಮಾಡದೇ ಇರುವುದು ಮಾತ್ರವಲ್ಲ. ಉದಾಹರಣೆಗೆ ಇಂದ್ರ ತಗೊಂಡ್ರೆ ಇಂದ್ರ ತನಗಿಂತ ಕೆಳಗಿರುವವರೆಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ. ಬಟ್ ದಟ್ ಇಟ್ ಸೆಲ್ಫ್ ವಿಲ್ ನಾಟ್ ಇಂಡಿಕೇಟ್ ವೆದರ್ ಇಂದ್ರ ಈಸ್ ಅಂಡರ್ ಕಂಟ್ರೋಲ್ ಆಫ್ ರುದ್ರ, ಬ್ರಹ್ಮ, ಮಿಕ್ಕವರೆಲ್ಲರ ಕಂಟ್ರೋಲ್ನಲ್ಲಿ ಇದ್ದಾರೋ ಎಲ್ಲರೂ. ಅದು ನಿಸ್ಸಂಶಯವಾಗಿ ಇದ್ದಾರೆ ಅನ್ನುವ ಶಬ್ದವು ಈಶಿತವ್ಯತೆ ತಿಳಿಸಿಕೊಡುತ್ತೆ. ಅಂದರೆ ಇಂದ್ರದೇವರು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ ತಮ್ಮಕ್ಕಿಂತ ಕೆಳಗಿರುವವನ. ತಮ್ಮಕ್ಕಿಂತ ಮೇಲೆ ಇರುವವರು ಎಲ್ಲರಿಂದಲೂ ಕಂಟ್ರೋಲ್ ಮಾಡಲ್ಪಡ್ತಾರೆ. ಎಕ್ಸೆಪ್ಷನ್ ಇಲ್ಲ. ಇಂದ್ರದೇವರನ್ನು ರುದ್ರದೇವರು ಕಂಟ್ರೋಲ್ ಮಾಡ್ತಾರೆ, ಆದರೆ ಇನ್ನೊಂದು ದೇವತೆ ಗರುಡರು ಕಂಟ್ರೋಲ್ ಮಾಡೋಲ್ಲ, ಹಾಗೆಲ್ಲ ಇಲ್ಲ. ಇಂದ್ರನನ್ನು ಎಲ್ಲರೂ ಮೇಲಿರುವ ಸಮಸ್ತ ದೇವತೆಗಳು ಕಂಟ್ರೋಲ್ ಮಾಡ್ತಾರೆ. ಅದೇ ವಿಧವಾಗಿ ಪ್ರತಿಯೊಂದು ದೇವತೆಯನ್ನು ನಾವು ತಗೋಬೇಕು. ಆ ದೇವತೆಕ್ಕಿಂತ ಕೆಳಗಿರುವವರನ್ನು ಎಲ್ಲರನ್ನೂ ಆ ದೇವತೆ ಕಂಟ್ರೋಲ್ ಮಾಡ್ತಾನೆ. ಆ ದೇವತೆಕ್ಕಿಂತ ಮೇಲೆ ಇರುವವರು ಎಲ್ಲರಿಂದಲೂ ಆ ದೇವತೆ ಕಂಟ್ರೋಲ್ ಮಾಡಲ್ಪಡ್ತಾನೆ. ಈಶಿತವ್ಯ. ಆ ವಿಧವಾಗಿ ಈಶಿತವ್ಯರು ಅಂದರೆ ಅವರವರ ಲೆವೆಲ್ನಲ್ಲಿ ಅವರು ಸಮರ್ಥರಾಗಿದ್ದಾರೆ, ಕಂಟ್ರೋಲರ್ಸ್ ಆಗಿದ್ದಾರೆ. ಸೊ ಈಶಿತವ್ಯರು ಯಾಕೆ ಅಂದರೆ ಇದು ತಾರತಮ್ಯ ಜ್ಞಾನ ಎಷ್ಟು ಒಂದು ಮುಖ್ಯ ಅಂತ ಹೇಳಿದರೆ, ಹೀಗೆ ನೋಡ್ಕೊಳ್ತಾ ಹೋದರೆ ನಾನು ಒಂದು ಚಾರ್ಟ್ ಹಾಕಿದ್ದೆ. ಇಂದ್ರದೇವರನ್ನು ರುದ್ರದೇವರು ಕಂಟ್ರೋಲ್ ಮಾಡ್ತಾರೆ. ಇಂದ್ರದೇವರನ್ನು ರುದ್ರದೇವರು ಮಾತ್ರ ಅಲ್ಲ, ಬ್ರಹ್ಮವಾಯುಗಳು ಕಂಟ್ರೋಲ್ ಮಾಡ್ತಾರೆ. ಇಂದ್ರನನ್ನು ರುದ್ರದೇವರು ಕಂಟ್ರೋಲ್ ಮಾಡಿದಾಗ ಆ ರುದ್ರನಲ್ಲಿ ನಿಂತು ಬ್ರಹ್ಮವಾಯುಗಳು, ಸೊ ಬ್ರಹ್ಮವಾಯುಗಳು ರುದ್ರ ಮೂಲಕವಾಗಿ ಇಂದ್ರನನ್ನು ಕಂಟ್ರೋಲ್ ಮಾಡ್ತಾರೆ, ಡೈರೆಕ್ಟ್ ಆಗಿಯೂ ಇಂದ್ರನನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಈ ವಿಧವಾಗಿ ಪ್ರತಿಯೊಂದು ದೇವತೆ ಕೂಡ ಆಯಾ ದೇವತೆಗಳ ಮೂಲಕವಾಗಿ ಕಂಟ್ರೋಲ್ ಇಲ್ಲ. ಅದೇ ವಿಧವಾಗಿ ಪರಮಾತ್ಮ ಕೂಡ ಎಲ್ಲರನ್ನೂ ಡೈರೆಕ್ಟ್ ಆಗಿಯೂ ಕಂಟ್ರೋಲ್ ಮಾಡ್ತಾನೆ. ತತ್ವಾಭಿಮಾನಿ ದೇವತೆಗಳ ತಾರತಮ್ಯಾನುಸಾರವಾಗಿ ಆ ಎಲ್ಲ ದೇವತೆಗಳ ಮೂಲಕವಾಗಿಯೂ ಚೈನ್ ಪ್ರಾಸೆಸ್ನಲ್ಲಿಯೂ ಕಂಟ್ರೋಲ್ ಮಾಡ್ತಾನೆ. ಎಲ್ಲ ವಿಧವಾದ ಕಂಟ್ರೋಲ್ ಪರಮಾತ್ಮನಿಗಿದೆ. ಸೊ ಈ ವಿಧವಾಗಿ ಅದು ಈಶಿತವ್ಯರು ಇಂತಹ ತಾರತಮ್ಯದ ಹಿನ್ನೆಲೆಯಲ್ಲಿ ನೋಡಿದಾಗ ಭಗವಂತ ಸರ್ವೋತ್ತಮನಾದವನು, ಅವನು ಪರೇಶನು, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ. ಎಷ್ಟು ಕಂಟ್ರೋಲ್ ಮಾಡ್ತಾನೆ? ಓನ್ಲಿ ಟು ಸಮ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡ್ತಾನೆ, ಸುಮಾರಾಗಿ ಕಂಟ್ರೋಲ್ ಮಾಡ್ತಾನೆ. ಎಷ್ಟು ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿದರೆ ಅದನ್ನು ಹೇಳಿಸಿಕೊಡುತ್ತೆ. ಪರೇಶನಿಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ. ಆ ಭಗವಂತ ಪರೇಶ ಅಂದರೆ ಪರರು ಅಂದರೆ ಶ್ರೇಷ್ಠರಾದವರು. ಶ್ರೇಷ್ಠರಾದ ದೇವತೆಗಳೆಲ್ಲರಿಗೂ ಈಶನಾಗಿದ್ದಾನೆ. ಪರಾನಾಮಪಿ ಈಶಃ ಪರೇಶ. ಪರರಾದ ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಈಶನಾಗಿ ಒಡೆಯನಾಗಿರುವಂತಹ ಭಗವಂತನಿಗೆ ಪರೇಶ ಅಂತ ಹೆಸರು. ಅಂತಹ ಎಲ್ಲರ ಒಡೆಯನಾದ ಭಗವಂತನಿಲ್ಲದೆ ಈ ಈಶಿತವ್ಯರು ಕೂಡ, ಇಷ್ಟೊಂದು ದೊಡ್ಡ ದೊಡ್ಡ ದೇವತೆಗಳು ಕೂಡ ಅವರಿಗೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ. ಒಂದು ಶ್ವಾಸ ಬಿಡಬೇಕಂದರೆ ಆ ಶಕ್ತಿ ಸ್ವತಃ ಅವರು ಮಾಡಲಾರರು. ಭಗವಂತ ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಯಾರಿಗೂ ಕೂಡ ಭಗವಂತನನ್ನು ಅತಿಕ್ರಮಿಸಿ ಇರುವ ಸಾಮರ್ಥ್ಯವಿಲ್ಲ ಅಂತ ಹೇಳುವುದೇ ಇಲ್ಲಿ ಹೇಳ್ತಾ ಇದೆ. ಈಶಿತವ್ಯರು ಪರೇಶನಿಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂಥೇಳಿ ನಮಗೆ ಇಲ್ಲಿ ಅದನ್ನು ಈ ತಾರತಮ್ಯ ಜ್ಞಾನದ ಒಂದು ವಿಶೇಷವಾದ ಅಂಶವನ್ನು, ಹರಿ ಸರ್ವೋತ್ತಮತ್ವವನ್ನು ಸ್ಪಷ್ಟವಾದ ವಚನಗಳಿಂದ ಈ ಶ್ಲೋಕ ಮತ್ತೊಮ್ಮೆ ನಮಗೆ ತಿಳಿಸಿಕೊಡುತ್ತೆ. ಸೊ ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತೇಳಿ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಆ ಪರಮಾತ್ಮಗೆ ರೂಪದ್ವಯವು
ಪರಾಪರ ತತ್ವಗಳ ಅದರೊಳಗೆ ಸ್ತ್ರೀ ಪುಂಭೇದದಿ ಈ ಬ್ರಹ್ಮಾಂಡದಿ ವ್ಯಾಪಿಸಿ ಇಹನೆಂದೀಪರಿ ತಿಳಿಯುವುದೇ ಫಲವಿದು ಬಾಳುವುದಕ್ಕೆ. ಆ ಪರಮಾತ್ಮನಿಗೆ ಮತ್ತು ಎರಡು ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಈ ಎರಡು ರೂಪಗಳೇನು? ಪರಮಾತ್ಮನಿಗಿರುವ ಎರಡು ರೂಪಗಳೇನು ಅಂತ ಹೇಳಿದರೆ ಆ ಪರಾಪರತತ್ವ ರೂಪಗಳು. ಭಗವಂತನ ಪರತತ್ವ, ಅಪರತತ್ವ. ಪರತತ್ವ ಅಂತ ಹೇಳಿದರೆ ಭಗವಂತನನ್ನು ಡೈರೆಕ್ಟಾಗಿ ನಮಗೆ ತಿಳಿಸ್ಕೊಡುವಂತಹ ತತ್ವ ಯಾವುದಿದೆ? ಭಗವಂತನ ತತ್ವ ಪರತತ್ವ. ಅಪರತತ್ವ ಅಂತ ಹೇಳಿದರೆ ಮಿಕ್ಕ ಎಲ್ಲ ಭಗವಂತನ ಸ್ಪಷ್ಟವಾಗಿ ತಿಳಿಸೋದಿಲ್ಲ. ಪ್ರಕೃತಿ ಮುಂತಾದ ಯಾವುದಿದೆ ಇವೆಲ್ಲರೂ ಅಪರತತ್ವಗಳು. ಈ ಅಂದರೆ ಭಗವಂತನದ್ದು ಅಲ್ಲ, ಇದು ಭಗವಂತನ ವಿಷಯವಲ್ಲ ಅಂತ ಅನಿಸುತ್ತೆ. ಭಗವಂತನ ವಿಷಯವಲ್ಲ ಮೇಲ್ನೋಟಕ್ಕೆ, ಆದರೆ ಆ ಭಗವಂತನ ವಿಷಯವಲ್ಲ. ಉದಾಹರಣೆಗೆ ಒಂದು ಬೆಟ್ಟ ಇದೆ, ಒಂದು ಮನೆ ಇದೆ, ಒಂದು ಕಾರ್ ಇದೆ, ಒಂದು ಇದೆ, ಇವೆಲ್ಲವೂ ಕೂಡ ಅಪರತತ್ವಗಳು. ಅದರ ವಿಷಯಗಳನ್ನು ನಾವು ಮಾತಾಡ್ತೀವಿ. ಆ ಅಪರತತ್ವಗಳಲ್ಲಿಯೂ ಕೂಡ ಭಗವಂತನ ರೂಪಗಳೆಲ್ಲ ನೆಲೆಸಿವೆ. ಅದಕ್ಕೆ ಅಪರ ರೂಪಗಳು ಅಂತ ಕರಿಬಹುದು. ಸೊ ಈ ವಿಧ ಅಪರತತ್ವಗಳು. ಸೊ ಈ ವಿಧ ಪರ ಅಪರತತ್ವ ಅನ್ನೋ ಎರಡು ತತ್ವಗಳ ಒಳಗೆ ಇರುವಂತಹ ಎರಡು ರೂಪಗಳು ಪರಮಾತ್ಮನ ರೂಪಗಳು ಅಂತ ಒಂದು ಅರ್ಥ. ಇನ್ನೊಂದು ಇಲ್ಲಿ ನೆಕ್ಸ್ಟ್ ಕಾಂಟೆಕ್ಸ್ಟ್ ನೋಡಿದರೆ ಪರಾಪರ ತತ್ವಗಳು ಅದರೊಳಗೆ ಸ್ತ್ರೀ ಪುಂಭೇದದಿ ಮತ್ತು ಒಂದೊಂದರಲ್ಲೂ ಕೂಡ ಎರಡು ರೂಪ, ಭಗವಂತನ ಎರಡು ರೂಪಗಳು. ಎರಡು ರೂಪಗಳನ್ನು ಎಲ್ಲ ವಿಧವಾಗಿ ನೋಡ್ಬೋದು. ಪರಮಾತ್ಮನ ಎರಡು ರೂಪಗಳು ಪರಾಪರ ತತ್ವ, ಎಲ್ಲ ಸ್ತ್ರೀ ಪುರುಷ ರೂಪಗಳು. ಸ್ತ್ರೀ ರೂಪದಲ್ಲಿ ಒಂದಿದ್ದಾನೆ, ಪುರುಷ ರೂಪದಲ್ಲಿ ಅಂದರೆ ಏನು? ಪರಮಾತ್ಮನೇ ಸ್ತ್ರೀ ರೂಪವು ತಗೊಳ್ತಾನೆ, ಪುರುಷ ರೂಪವು ತಗೊಳ್ತಾನೆ. ಯಾಕಂದರೆ ಭಗವಂತ ಕೊಟ್ರೇನೆ ಸ್ತ್ರೀತ್ವ ಇದೆ, ಕೊಡದಿದ್ದರೆ ಸ್ತ್ರೀತ್ವ ಇಲ್ಲ. ಭಗವಂತ ಕೊಟ್ರೇನೆ ಪುರುಷತ್ವ ಇದೆ, ಕೊಡದಿದ್ದರೆ ಪುರುಷತ್ವ ಇಲ್ಲ. ಸ್ತ್ರೀ ಪುರುಷ, ಆದರೆ ಅವನೇ ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ. ಅಂದರೆ ಅವನನ್ನು ಈ ಸ್ತ್ರೀತ್ವ ಪುರುಷತ್ವ ಕಂಟ್ರೋಲ್ ಮಾಡೋದಿಲ್ಲ, ಅವನು ಎಲ್ಲರ ಸ್ತ್ರೀತ್ವ ಪುರುಷತ್ವವನ್ನು ಕಂಟ್ರೋಲ್ ಮಾಡ್ತಾನೆ. ಆ ಕಾರಣದ ಹಾಗೆ ಮಾಡಬೇಕಂದ್ರೆ, ಅವನಿಗೆ ಸ್ತ್ರೀತ್ವ ಕೊಡಬೇಕಂದ್ರೆ ಅವನೊಂದು ಸ್ತ್ರೀ ರೂಪವನ್ನು ಧಾರಣೆ ಮಾಡ್ತಾನೆ. ನಿಜವಾಗಿ ಅವನು ಸ್ತ್ರೀಯೂ ಅಲ್ಲ, ಪುರುಷ ರೂಪ ಧಾರಣೆ ಮಾಡ್ತಾನೆ, ಅವನು ಪುರುಷನೂ ಅಲ್ಲ. ಸೊ ಈ ವಿಧವಾಗಿ ಎರಡು ರೂಪಗಳನ್ನು ತಗೊಂಡು ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತೇಳಿ. ಆ ಎರಡು ರೂಪಗಳೇ ಅಂತ ಹೇಳ್ತಾ ಇದ್ದಾರೆ. ನಪುಂಸಕ ರೂಪ ಅಂತ ಒಂದು ಇದೆ, ನ್ಯೂಟರ್ ಅಂತ ಹೇಳುವ. ಸೊ ನಪುಂಸಕ ರೂಪ ಮೂರನೇದು, ಅದು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ. ಸೊ ನೀವು ಸ್ತ್ರೀ ರೂಪ ಪುರುಷ ರೂಪ ಅನ್ನುವ ಎರಡು ರೂಪಗಳನ್ನು ತಗೊಂಡು ಭಗವಂತ ಎರಡು ಮಾಡ್ತಾನಂದ್ರೆ ನಪುಂಸಕ ರೂಪ ಅಂತ ಒಂದಿದಲ್ವ, ಅದನ್ನು ಮತ್ತೆ ಪರಮಾತ್ಮನ ನಪುಂಸಕ ರೂಪ ತಗೊಂಡು ಆ ನಪುಂಸಕರವರಾಗಿ ಇದ್ದು ಅವರಿಗೆ ನಪುಂಸಕತ್ವವನ್ನು ಕೊಡ್ತಾನೆ. ಸ್ತ್ರೀ ಒಳಗೆ ಇದ್ದು ಸ್ತ್ರೀ ರೂಪ ಕೊಟ್ಟಂತೆ, ಪುರುಷನ ಒಳಗಿದ್ದು ಪುರುಷ ರೂಪ ಕೊಟ್ಟಂತೆ, ಒಂದು ನಪುಂಸಕನ ಒಳಗೆ ನಪುಂಸಕ ರೂಪದಲ್ಲಿ ಇದ್ದು ಭಗವಂತ ನಪುಂಸಕತ್ವ ಕೊಡ್ತಾನಾ ಅಂತ ಸಂಶಯ ಬಂದರೆ ಇಲ್ಲ, ನಪುಂಸಕ ಜೀವ ಅನ್ನುವ ವಿಭಾಗವೇ ಇಲ್ಲ. ಯಾಕಂದರೆ ಅವರು ಸ್ತ್ರೀ ಪುರುಷ ಸ್ವಭಾವತಃ ಕೂಡ ಸ್ತ್ರೀತ್ವ ಪುರುಷತ್ವ ಎರಡೇ ಇದೆ. ಅಸ್ತಿತ್ವ ಪುರುಷತ್ವ ಎರಡೂ ಕೂಡ ಸರಿಯಾಗಿ ಹೊರಗೆ ಬರದೆ, ಅಭಿವ್ಯಕ್ತವಾಗದೆ ಮಿಕ್ಸ್ ಎಲ್ಲಾಗಿ ಅಭಿವ್ಯಕ್ತವಾಗುವುದು. ಹೀಗೆ ಅದು ಯಾಕಾಗುತ್ತೆ? ಪಾಪಕರ್ಮ ವಶದಿಂದ. ಅವರವರು ಮಾಡಿದ ಪಾಪಕರ್ಮಗಳಿಂದ ಅವರಿಗೆ ನಪುಂಸಕ ದೇಹ ಬಂತು. ನಪುಂಸಕ ದೇಹ ಮಾತ್ರ ನಪುಂಸಕ, ಜೀವಕ್ಕೆ ಆ ನಪುಂಸಕತ್ವ ಅನ್ನುವ ಜೀವ ಇಲ್ಲ. ಪ್ರತಿಯೊಂದು ಜೀವ ಒಂದ ಸ್ತ್ರೀ ಜೀವ, ಒಂದು ಪುರುಷ ಜೀವ ಅಷ್ಟೇ. ನಪುಂಸಕ ಜೀವ ಅಂತ ಯಾವುದೂ ಇಲ್ಲ. ನಪುಂಸಕ ದೇಹ ಬರಬಹುದು. ನಪುಂಸಕ ದೇಹ ಯಾಕೆ ಬರುತ್ತೆ? ಪಾಪವಶದಿಂದ ಬರುತ್ತೆ. ಆ ಪಾಪವಶದಿಂದ ಬರುವ ನಪುಂಸಕ ದೇಹದ ಹಿನ್ನೆಲೆ ಏನು ಅಂದರೆ ಇನ್ನು ಸ್ತ್ರೀತ್ವದ ಈ ಸಿಂಪ್ಟಮ್ಸು, ಪುರುಷತ್ವ ಸಿಂಪ್ಟಮ್ ಎರಡು ಮಿಕ್ಸ್ ಆಗಿ ಬರುವಂತಹದ್ದು. ಇದು ಅವ್ರು ಮಾಡಿಕೊಂಡ ಪಾಪದಿಂದ ದೋಷದಿಂದ ಬಂದಿದ್ದೇ ಹೊರತು ನಿಜವಾಗಿ ನಪುಂಸಕ ದೇಹವಿರಬಹುದೇ ಹೊರತು ನಪುಂಸಕ ಜೀವ ಅಂತ ಇಲ್ಲ. ಜೀವತ್ವೇನ ಎಲ್ಲರೂ ಜೀವ ಕೂಡ ಏದು ಸ್ತ್ರೀ ಜೀವ ಆರ್ ಪುರುಷ ಜೀವ. ಸೊ ಅದನ್ನು ನಾವು ಜ್ಞಾಪ್ತಿಯಲ್ಲಿ ಇಟ್ಕೋಬೇಕು. ಸೊ ಸ್ತ್ರೀ ಪುಂಭೇದದಿ ಈ ಬ್ರಹ್ಮಾಂಡದಿ ವ್ಯಾಪಿಸಿ ಇಹನೆಂದೀಪರಿ ತಿಳಿಯುವುದೇ ಫಲವಿದು ಬಾಳ. ಅಂತಹ ಭಗವಂತ ಏವಂ ದುಷ್ಟೋ ಭಗವಾನ್ ಹರಿರೇಕೋ ಜನಾರ್ದನ ಅಂಥೇಳಿ ಭಗವಂತ ಎರಡು ರೂಪಗಳಿಂದ ಇರ್ತಾನೆ. ಸೊ ಈ ಎರಡು ರೂಪಗಳಲ್ಲಿ ಕೂಡ ಮತ್ತು ಭೇದ, ಎರಡು ರೂಪ ಅಂದರೆ ಒಂದು ಸ್ತ್ರೀ ರೂಪ ಒಂದು ಪುರುಷ ರೂಪ, ಎರಡು ಬೇರೆ ಬೇರೆ ರೂಪಗಳು, ಅಂದರೆ ಭೇದ ಇದೆ. ನಾವು ಅಂತಹ ವಿಷಯದಲ್ಲಿ ಕೂಡ ಭೇದವನ್ನು ತಿಳಿಯಬಾರದು. ಆ ಸ್ತ್ರೀ ರೂಪ ಭಗವಂತನಿಗೂ ಪುರುಷ ರೂಪ ಭಗವಂತನಿಗೂ ಒಂದು ಭೇದ ಇದೆ. ದರ್ ಟೂ ಡಿಫ್ರೆಂಟ್ ಟೈಪ್ಸ್ ಅಂತ ನಾವು ತಿಳ್ಕೋಬಾರ್ದು. ಟೂ ಡಿಫ್ರೆಂಟ್ ಆಗಿ ಕಾಣಿಸಿಕೊಡ್ತಾರೆ, ಆದರೆ ನಿಜವಾಗಿ ಆ ಎರಡರ ಕೆಪಾಸಿಟಿ ಕೂಡ ಸೇಮ್, ಈಕ್ವಲ್ ಅಂಥೇಳಿ ತಿಳ್ಕೋಬೇಕು. ಸೊ ಸ್ತ್ರೀ ಪುಂ ಭೇದದಿ ಈ ಬ್ರಹ್ಮಾಂಡದಿ ವ್ಯಾಪಿಸಿ ಇಹನು ಎಂದು ಈ ಪರಿದ. ಸೊ ಭಗವಂತ ಪರಸ್ಪರ ಭೇದವಿಲ್ಲದೆ ಈ ಎರಡು ರೂಪಗಳನ್ನು ಧಾರಣ ಮಾಡಿ ಈ ಸಮಸ್ತ ಜಗತ್ತಿನಲ್ಲಿರುವಂತಹ ಸ್ತ್ರೀ ಪುರುಷರ ಎಲ್ಲರ ಒಳಗೂ ವ್ಯಾಪಿಸಿ ಇದ್ದು ಆ ಎಲ್ಲರ ಮೂಲಕವಾಗಿ ಅವರವರಿಗೆ ತಕ್ಕಂಥ ದೇಹವನ್ನು ಕೊಟ್ಟು ಆ ದೇಹಗಳಿಂದ ಅವರಿಗೆ ತಕ್ಕಂತೆ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ ಅಂತ ತಿಳುಕೊಂಡು ಇರುವುದೇ ಫಲವಿದು ಬಾಳುವುದಕ್ಕೆ. ಸೊ ಈ ಪರಮಾತ್ಮಗೆ ರೂಪದ್ವಯು ಪರಾಪರ ತತ್ವಗಳ ಅದರೊಳಗೆ ಸ್ತ್ರೀ ಪುಂಭೇದದಿ ಈ ಬ್ರಹ್ಮಾಂಡದಿ ವ್ಯಾಪಿಸಿ ಇಹನೆಂದು ಈ ಪರಿ ತಿಳಿಯುವುದೇ ಫಲವಿದು ಬಾಳುವುದಕ್ಕೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಒಂದು ವಿಶೇಷವಾದ ಅಂಶವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ
ಏಕೋತ್ತರ 50 ವರ್ಣಗಳೇಕಾತ್ಮನ ನಾಮಂಗಳಿವು ಮಾ ಕಮಲಾಸನ ಮೊದಲಾದ ಮರರು ಸಾಕಲ್ಯದಿ ಇವನ್ ಅರಿಯರೆಂತೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತೇಳಿ. ಸೊ ಏಕ ಉತ್ತರ 50 ಇದು ಪೂರ್ತಿಯಾಗಿ ಮಾಡ್ಲಿಕ್ಕಾಗೋದಿಲ್ಲ, ಜಸ್ಟ್ ಸ್ಥೂಲದ ಅರ್ಥ ಮಾತ್ರ ಇವತ್ತು ಕೊಟ್ಟುಬಿಟ್ಟು ವಿಶೇಷ ಅರ್ಥ ಪ್ರಾಬಬ್ಲಿ ನಾನು ಮತ್ತು ಇಂಡಿಯಾ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದು ಒಳ್ಳೆ ನೋಟ್ನಲ್ಲಿ ಮುಗಿಸೋಣ ಅಂಥೇಳಿ ಸ್ಥೂಲವಾಗಿ ಈ ಭಗವಂತನ ಈ ಪದ್ಯದಲ್ಲಿರುವ ಚಿಂತನೆಯನ್ನು ಮಾಡೋಣ. ಏಕೋತ್ತರ 50 ಅಂದರೆ 50 ಅಂದರೆ 50, ಏಕೋತ್ತರ 50 ಅಂದರೆ 51, 1 more than 50. ಈ 51 ವರ್ಣಗಳು ಏಕಾತ್ಮನ ನಾಮಗಳು. ಈ ವರ್ಣಗಳು ಆ ಒಂದೊಂದು ನಾಮ ಅ ಆ ಇ ಈ ಉ ಹಿಡ್ಕೊಂಡು ಬರುವಂತಹ ಅಕ್ಷರಗಳು ಯಾವುದಿದೋ ಕೊನೆಯವರೆಗೂ ಶೇಷ ಸಹ ಹಳ ಇಷ್ಟುವರೆಗೂ ಇರುವಂತಹ ಅಕ್ಷರಗಳು ಇವೆಲ್ಲವೂ ಕೂಡ 51 ಅಕ್ಷರಗಳು ಕೂಡ ಪರಮಾತ್ಮನ ಏಕಾತ್ಮನ ನಾಮಗಳು. ಒಂದೊಂದು ಅಕ್ಷರ ಆ ಅನ್ನೋದೊಂದು ಭಗವಂತನ ನಾಮ ಹೆಸರು. ಹೀಗೆ ಮಾ ಕಮಲಾಸನ ಮೊದಲಾದ ಮರರು ಸಾಕಲ್ಯದೀವನ್ ಅರಿಯರೆಂತೆಂಬುದೇ. ಮಾ ಕಮಲ, ಮಾ ಅಂದರೆ ಲಕ್ಷ್ಮೀದೇವಿ, ಮಾ ರಮಾ ಮಂಗಳ ದೇವತಾ ಅಂತ ಹೇಳಿದ್ರೆ ಮಾ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಕಮಲಾಸನ, ಪದ್ಮಾಸನ, ಕಮಲದಲ್ಲಿ ನೆಲೆಸಿರುವ ದೇವರು ಚತುರ್ಮುಖ ಬ್ರಹ್ಮದೇವರು ಕಮಲಾಸನ ಮೊದಲಾದ ಅಮರರು ಲಕ್ಷ್ಮೀ ಬ್ರಹ್ಮ ಮುಂತಾದವರು ಕೂಡ ಸಾಕಲ್ಯದಿ ಇವನ್ ಅರಿಯರೆಂತೆಂಬುದೇ. ಭಗವಂತನನ್ನು ಸಾಕಲ್ಯೇನ ಸಾಮಸ್ತ್ಯೇನ ಯಾರೂ ಕೂಡ ಭಗವಂತನನ್ನು ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಭಾಗವತ ಅದನ್ನು ಹೇಳಿದೆ, ಸ್ವತಂತ್ರಸ್ಯ ಹರೇಸ್ತಸ್ಯ ಸಾಕಲ್ಯೇನ ಮಹಾತ್ಮನಃ ಸ್ವರೂಪಂ ನೈವ ಜಾನಂತಿ ರಮಾ ಬ್ರಹ್ಮಾದಯೋಪಿತು ಅಂಥೇಳಿ ಭಾಗವತವು ಅದೇ ವಚನ ಅಂತ ಹೇಳ್ತೇವೆ. ಸ್ವತಂತ್ರನಾಗಿದ್ದ ಹರಿಗೆ ಸಮಾನ ಹೇಗಿಲ್ಲಕ್ಕಾಗುತ್ತೆ, ಅವನೊಬ್ಬನೇ ಸ್ವತಂತ್ರ. ಸ್ವತಂತ್ರಸ್ಯ ಹರೇಹಿತಸ್ಯ, ಸರಿ ಸ್ವತಂತ್ರನಾಗಿದ್ದ ಸಮಾನರಲ್ಲ, ಅವನಿಗಿಂತ ಕಡಿಮೆ ಆಗಿದವರು ಇರಬಹುದು ಎಲ್ಲ ದೇವತೆಗಳು, ಆದರೆ ಭಗವಂತನನ್ನು ಪೂರ್ತಿಯಾಗಿ ತಿಳಿಯಬಹುದಲ್ಲವಾ ಅಂತ ಹೇಳಿದರೆ ಅದು ಸಾಧ್ಯವಿಲ್ಲ. ಸ್ವತಂತ್ರನಾದ ಹರಿಯನ್ನು ಸಾಕಲ್ಯವಾಗಿ ಅಂದರೆ ಸಕಲ ಅನ್ನೋ ಶಬ್ದ ಸಾಕಲ್ಯ, ಸಾಕಲ್ಯ ಅಂದರೆ ಸಾಮಸ್ತ್ಯನ, ಸಕಲೇನ, ಕಂಪ್ಲೀಟ್ಲಿ, ಫುಲ್ಲಿ ಅಂತ ಅರ್ಥ. ಫುಲ್ಲಾಗಿ ತಿಳ್ಕೊಳ್ಳೋಕ್ಕೆ ಮಹಾತ್ಮನಃ ಸ್ವರೂಪಂ ನೈವ ಜಾನಂತಿ ರಮಾ ಬ್ರಹ್ಮಾದಯೋಪಿತು. ಅಂತಹ ಮಹಾತ್ಮರು ಕೂಡ ಈ ಭಗವಂತನ ಸ್ವರೂಪವನ್ನು ಪೂರ್ತಿಯಾಗಿ ತಿಳಿಯಲಿಕ್ಕಾಗೋದಿಲ್ಲ. ರಮಾ ಬ್ರಹ್ಮಾದಿಗಳು ಕೂಡ ಸ್ವತಂತ್ರನಾದ ಹರಿಯನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಥೇಳಿ ಅದನ್ನು ಹೇಳಿದ್ದಾರೆ. ಸೊ ಇಂತಹ ಅರಿವು ಸಾಕಲ್ಯದಿ ಇವನ್ ಅರಿಯರ್ ಇಂತೆಂಬುದೇ ಫಲವಿದು ಬಾಳೋದಕ್ಕೆ. ಅಂತಹ ಒಂದು ಉತ್ಕೃಷ್ಟವಾದ ಚಿಂತನೆ ಬರಬೇಕಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿದರೆ ಒಳ್ಳೆ ಜೀವನ ಬರುತ್ತೆ. ಒಳ್ಳೆ ಜೀವನ ಬಂದರೆ ಆ ಒಳ್ಳೆ ಜೀವನದಲ್ಲಿ ನಾವು ಇನ್ನು ಒಳ್ಳೆ ಧರ್ಮ ಕಾರ್ಯಗಳನ್ನು ಮಾಡ್ತೀವಿ. ಅದು ಮಾಡಿದರೆ ಆ ಭಗವಂತನ ತಿಳುವಳಿಕೆ ಹೆಚ್ಚಾಗಿ ಇದು ಫಲವಾಗಿ ಸಿಗುತ್ತೆ. ಸಿರಿನಿರೇನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳೋದಕ್ಕೆ. ಆ ಭಗವಂತನ ಗುಣಗಳನ್ನು ನಾವು ಸಂಸ್ಮರಣ ಮಾಡಿ ತಿಳಿದು ಭಜನೆ ಮಾಡಿ ಜೀವಂತವಿರುವುದೇ ಅದು ಅದರ ಫಲ. ನಾವು ಭಗವಂತನ ಸ್ಮರಣೆ ಮಾಡಿದ್ರ ಮೂಲಕವಾಗಿ ಹಾಗೆ ಒಂದೊಂದಾಗಿ ಬಂದು ಕೊನೆಯಾಗಿ ಭಗವಂತನ ಇನ್ನೂ ನಾಮಸ್ಮರಣ ಚೆನ್ನಾಗಿ ಮಾಡುವ ಫಲ ಸಿಗುತ್ತೆ. ಅದು ಸಿಕ್ಕಿದ ಮೇಲೆ ಮೋಕ್ಷವೂ ಸಿಗುತ್ತೆ. ಅದು ಒಂದರ್ಥ ಚೈನ್ ಪ್ರಾಸೆಸ್ ಬರುವಂಥದ್ದು. ಇಲ್ಲ ಫಲವಿದು ಬಾಳ್ದು ನಮ್ಮ ಜೀವನ ನಡೆಸುವುದಕ್ಕೆ ಸಾರ್ಥಕತೆ ಏನು ಅಂದರೆ ಇಂತಹ ಚಿಂತನೆ, ಭಗವಂತನ ಚಿಂತನೆ ಮಾಡುವುದೇ ಸಾರ್ಥಕತೆ ಫಲವಿದು ಬಾಳುವುದಕ್ಕೆ ಅಂಥೇಳಿ ಸಾರ್ಥಕತೆ ಅನ್ನುವ ಅರ್ಥದಲ್ಲಿ ತಗೊಂಡಾಗ ಆ ಅರ್ಥವನ್ನು ಆಗುತ್ತೆ. ಸೊ ಇದು ಭಗವಂತನ ಚಿಂತನೆಯನ್ನು ಈ ವಿಧವಾಗಿ ಮಾಡಬೇಕಂಥೇಳಿ ಈ ಫಲವಿದು ಬಾಳ್ದಕ್ಕನ್ನುವ ಹರಿಕಥಾಂಶದಲ್ಲಿ ತಿಳಿಸಿದ್ದಾರೆ. ನಾವು ಅದನ್ನು ಆಮೇಲೆ ಕಂಟಿನ್ಯೂ ಮಾಡೋಣ. ಒಂದು ತಿಂಗಳ ಮೇಲೆ ಗ್ಯಾಪ್ ಬರುತ್ತೆ, ಬಟ್ ಆಮೇಲೆ ಬಂದ ಮೇಲೆ ಕಂಟಿನ್ಯೂ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ನ ಸುಸ್ವಭಾವಾತ್ ಕರೋಮಿ ಇತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸ್ಮೃತ್ಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. Conference recording has stopped. All callers are muted. All callers are unmuted.